ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಈ ಹೈನುಗಾರಿಕೆಗೆ ಸಂಬಂಧಪಟ್ಟಂತಹ ಅಥವಾ ಪಶುಪಾಲನೆಗೆ ಸಂಬಂಧಪಟ್ಟಂತಹ ಚರ್ಚೆಯಲ್ಲಿ ಕೂತಿದ್ದೀವಿ. ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಹಿರಿಯ ಪಶುವೈದ್ಯರಾದಂತಹ ಡಾಕ್ಟರ್ ಉಪಾಧ್ಯವರಿದ್ದಾರೆ. ಇವರು ಮನೋಹರ್ ಸರ್ ಏನು ಪ್ರಾರಂಭದಿಂದನೂ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಕೊಂಬಂದವರು. ನಾವು ಹಿಂದೆ ಅವರನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ ನಿಮ್ಗೆ ಹೇಳಿದ್ದೀವಿ. ಈಗ ಅವರದ್ದು ಹಲವಾರು ಗಿಡಮೂಲಿಕೆ ಆಧಾರಿತ ಪಶು ಔಷಧ ಅಲ್ಲ ಉತ್ಪನ್ನಗಳು, ಅಂದರೆ ಫೀಡ್ ಎಡಿಟಿವ್ಸ್ ಅಥವಾ ಫೀಡ್ ಸಪ್ಲಿಮೆಂಟ್ಸ್, ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ, ನಿಮ್ಗೆ ಗೊತ್ತು. ಸೊ ಇವತ್ತಿನ ಚರ್ಚೆಯ ವಿಷಯ ಗರ್ಭ ಕಟ್ಟದಿರಲು ಅದಕ್ಕೆ ಕಾರಣಗಳೇನು, ಕಟ್ಟದಿರುವ ಏನಕ್ಕೆ. ನಾವು ಈಗ ನೇರ ಪ್ರಸಾರ ಪ್ರಾರಂಭ ಮಾಡಿದಾಗಿಂದ ನೋಡ್ತಾ ಇದ್ದೀವಿ, ಫೋನ್ ಮಾಡಿದವರಲ್ಲಿ ಅರ್ಧದಷ್ಟು ಜನರ ಸಮಸ್ಯೆ ಅದೇ ಇದೆ. ಸರ್ ಇದು ಹೀಟಿಗೆ ಬರ್ತದೆ, ಕಟ್ಟೋದಿಲ್ಲ, ಅಥವಾ ಹೀಟಿಗೆ ಬರಲಿಲ್ಲ, 4 ವರ್ಷ ಆಯಿತು, ಇಲ್ಲ ಕರ ಹಾಕಿ 2 ವರ್ಷ ಆಯಿತು ಸರ್, ಇನ್ನೂ ಹೀಟಿಗೆ ಬರಲಿಲ್ಲ. ಈ ಅಂದರೆ ಒಟ್ಟಾರೆ ಇದು ಸಾಮಾನ್ಯವಾಗಿ ಕುಪೋಷಣೆಗೆ ಸಂಬಂಧಪಟ್ಟಂತೆ ಇರ್ತದೆ. ಅದನ್ನು ನೋಡೋಣ, ಅದು ಏನೇನು ಕಾರಣಗಳಿರ್ತದೆ. ಇದು ಬಹಳ ದೊಡ್ಡ ವಿಷಯ, ಆದರೆ ಸಂಕ್ಷಿಪ್ತವಾಗಿ ಒಂದು ಕಂತಲ್ಲಿ ನಾವು ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ. ಬನ್ನಿ ಡಾಕ್ಟರ್ ಮನೋಹರ್ ಸರ್ನ ಭೇಟಿಯಾಗಬೇಡ. ಡಾಕ್ಟರ್ ನಮಸ್ಕಾರ. ನಮಸ್ತೆ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇದು ನಮ್ಮ ಕಾರ್ಯಕ್ರಮದ್ದು ಇದೇನೆಂದರೆ, ಒಂದು ಜ್ಞಾನಿ ಬರ್ತಾರೆ ಇಲ್ಲಿ, ಅಂದರೆ ಏನು ಎಕ್ಸ್ಪರ್ಟ್ಸ್, ನಾಲೆಜ್ ಇರೋರು, ಇನ್ನೊಂದು ವಿಜ್ಞಾನಿ, ಸೈಂಟಿಸ್ಟ್. ಸೊ ಆ ಥರದವನ್ನು ಕರೆದು ಮಾಡೋ ಕಾರ್ಯಕ್ರಮ ಆಗಿರೋದಕ್ಕೆ ಜ್ಞಾನಿ ವಿಜ್ಞಾನಿ ಹೆಸರು ಪ್ರಾರಂಭದಿಂದ ಉಳಿಸ್ಕೊಂಡ್ವಿ. ಸರಿ, ಈಗ ನಾವು ನೇರವಾಗಿ ವಿಷಯಕ್ಕೆ ಬರೋದಾದರೆ, ಇದು ಬಹುತೇಕ ನಾನು ಈಗ ಇಂಟ್ರೊಡಕ್ಷನಲ್ಲಿ ಹೇಳಿದಂಗೆ ಯಾರೇ ಫೋನ್ ಮಾಡಿದ್ರು ಅರ್ಧದಷ್ಟು ಪ್ರಶ್ನೆಗಳು ಕಟ್ಟಲಿಲ್ಲ. ಹೀಟಿಗೆ ಬರ್ತದೆ, ಕಟ್ಟೋದಿಲ್ಲ, ಅಥವಾ ಹೀಟಿಗೆ ಬರಲಿಲ್ಲ, ಇದೇ ಮೇನ್ ಸಮಸ್ಯೆ. ಅವ್ರು ಎಲ್ಲರಿಗೂ ಜನರ ಟೆಂಡೆನ್ಸಿ, ನಮ್ಮ ಕೃಷಿನಲ್ಲೂ ಅಷ್ಟೇ, ನಿಮ್ಮ ಇದರಲ್ಲೂ ಅಷ್ಟೇ, ಹಿಂಗೆ ಒಂದು ಗುಳಿಗೆ ಕೊಟ್ಟರೆ, ಒಂದು ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗಬೇಕು. ಹೌದು. ಅದಕ್ಕೆಲ್ಲ ನೀವು ನಮ್ಮ ಕೃಷಿನಲ್ಲಿ ಹಿಡಿಮಡಿಗೆ ರೋಗ ಅಂತ ಹೇಳ್ತಾರೆ, ಅದಕ್ಕೆ ಮ್ಯಾನೇಜ್ಮೆಂಟಲ್ ಇಶ್ಯೂಸ್ ಹೇಳಿದರೆ ಕಿವಿಗೆ ಹಾಕೊಳ್ಳೋದಿಲ್ಲ. ಅದು ಯಾವ್ದು ಹಾಕಲಿ, ಗೊಬ್ಬರ ಹಾಕಿದ್ರೆ ಸರಿ ಹೋಗಬೇಕು. ಈ ಸಮಸ್ಯೆ ನಿಮ್ಮ ಇದರಲ್ಲೂ ಕೂಡ ಇದೆ. ಯಾವತ್ತು ಟ್ರೀಟ್ಮೆಂಟು ಕೊನೆಯ ಅಸ್ತ್ರ ಹೊರತು ಮೊದಲ ಅಸ್ತ್ರ ಅಲ್ಲ, ಆಗಬಾರದು ಕೂಡ. ಸೊ ಈಗ ಸರ್, ನಾವು ಮೂಲ ವಿಷಯಕ್ಕೆ ಹೋದರೆ, ಗರ್ಭ ಕಟ್ಟೋದು ಸಮಸ್ಯೆ ಮುನ್ನೋಡುವ, ಯಾವಾಗ ಕಟ್ಟಬೇಕು, ಸರಿಯಾದ ರೈಟ್ ಟೈಮ್ ಯಾವುದು, ನಾವೆಲ್ಲ ದೇಸಿ ಮತ್ತು ಇದು ಎರಡೂ ಮಾಡುವ ಸಾಧ್ಯ ಆದರೆ ಈ ಒಂದು ಕುರಿ ಆಡುಗಳಲ್ಲೂ ಕೂಡ. ಈಗ ಈ ಬಂಜೆತನ ಅಂದರೆ ಗರ್ಭ ಕಟ್ಟದೇ ಇರುವಂಥದ್ದು, ಅದರಲ್ಲಿ 2 ವಿಧ. ಅಂದರೆ ಒಂದು ಬೆದೆಗೆ ಬಾರದೇ ಇರೋದು ಕೂಡ ಒಂದು ಬಂಜೆತನವೇ, ಬೆದೆಗೆ ಬಂದು ಗರ್ಭ ನಿಲ್ಲದೇ ಇರೋದು ಕೂಡ ಬಂಜೆತನವೇ. ಇದರಲ್ಲಿ ಪರ್ಮನೆಂಟ್ ಬಂಜೆನೂ ಇರ್ತವ, ಜೆನೆಟಿಕಲಿ ಬಹಳ ಕಡಿಮೆ, ಎಲ್ಲ 1 ಲಕ್ಷದಲ್ಲಿ 2-3 ಹೀಗೆಲ್ಲ ಇರಬಹುದು. ಇವನ್ ಸ್ಟ್ರಕ್ಚರ್ ಅಲ್ಲೂ ಕೂಡ ಹೌದು. ಅಂದ್ರೆ ಆ ಗರ್ಭಕೋಶ ಅಂಡಾಶಯದ ರಚನೆಯಲ್ಲೇ ವ್ಯತ್ಯಾಸ, ಯೋನಿ ದ್ವಾರದಲ್ಲಿ ರಚನೆಯಲ್ಲಿ ವ್ಯತ್ಯಾಸ ಇದ್ರೆ ಅಂತವರಿಂದ ನಾವೇನು ಈಗ ನಪುಂಸಕತ್ವ ಅಂತ ಇದೆ ನೋಡಿ, ಅದು ಕೂಡ ಬರ್ತದೆ ಇದರಲ್ಲಿ, ಜಾನುವಾರುಗಳಲ್ಲಿ ಕಂಡು ಬರ್ತದೆ. ಲಕ್ಷದಲ್ಲಿ 1 ಅಷ್ಟೇ. ಲಕ್ಷದಲ್ಲಿ 1, 2, 3 ಅಂತ ಹೇಳ್ಬಹುದು. ಅಷ್ಟೇ. ಅದೊಂದು ದೊಡ್ಡ ಮಟ್ಟಿನ ಆತಂಕದ ವಿಷಯ ಅಲ್ಲ. ಓಕೆ, ಹಂಗಿದ್ರೆ ಈಗ ನಾವು ರೆಗ್ಯುಲರ್ ಈಗ ಬೆದೆಗೆ ಬಾರದೇ ಇರುವುದನ್ನೋದು ವಿಷಯದಲ್ಲಿ ಕೂಡ ನಾವು ನೋಡಿದ್ರೆ, ಕಡಸುಗಳು ಬೆದೆಗೆ ಬಾರದೇ ಇರೋದು ಬೇರೆ, ಈ ಮೊದಲೇ ಕರು ಹಾಕಿ ಮತ್ತೆ ಬೆದೆಗೆ ಬಾರದೇ ಇರೋದು ಬೇರೆ, 2 ವಿಷಯ. ಕಡಸುಗಳಲ್ಲಿ ಬೆದೆಗೆ ಬರಬೇಕಿದ್ರೆ ಒಂದು ವಯಸ್ಸು ಕರೆಕ್ಟ್, ಇಂತಿಷ್ಟು ವಯಸ್ಸು ನಂತರ ಅದು ಬೆಳವಣಿಗೆ ಆಗಿ ಅದಕ್ಕೆ ಸಮನಾದ ಗರ್ಭಕೋಶ ಅಂಡಾಶಯದ ಬೆಳವಣಿಗೆ ಆಗಬೇಕು. ಕರೆಕ್ಟ್. ನಾರ್ಮಲ್ ಅಂದ್ರೆ ಯಾವಾಗ ಬರಬೇಕು? ಈಗ ಹಸುಗಳಲ್ಲಿ, ದೇಸಿ ಹಸುಗಳಲ್ಲಿ, ಕ್ರಾಸ್ ಬ್ರೀಡ್ಗಳಲ್ಲಿ ಮತ್ತೆ ಎಮ್ಮೆಗಳಲ್ಲಿ ಸಾಮಾನ್ಯ ರೇಂಜ್ ಎಷ್ಟು? ನೋಡಿ, ಈಗ ಚೆನ್ನಾಗಿ ಸಾಕಣೆ ಇದೆ ಅಂತ ಇಟ್ಕೊಳ್ಳಿ, ಒಂದು ಕ್ರಾಸ್ ಬ್ರೀಡ್ ಅಂತ ಇಟ್ಕೊಳ್ಳಿ, ಹುಟ್ಟಿ 7, 8, 9 ತಿಂಗಳಿಗೆ ಬೆದೆಗೆ ಬರ್ಲಿಕ್ಕೆ ಶುರುವಾಗುವ ಸಾಧ್ಯತೆ ಇದೆ. ಎಷ್ಟೋ ಕಡೆ ಬರ್ತದೆ. ಆದ್ರೆ ಈ ವಯಸ್ಸಿಗೆ ನಾವು ಗರ್ಭ ಕಟ್ಟಿಸಬಾರದು. 1.5 ವರ್ಷ ಆಗ್ಲೇಬೇಕು. ಓಕೆ, ಹಂಗಾರೆ 9-10 ತಿಂಗಳಿಗೆಲ್ಲ ಶುರುವಾಗ್ಬಿಡುತ್ತೆ. ಆಗುತ್ತೆ. ಅಂದ್ರೆ ಒಳ್ಳೆ ನ್ಯೂಟ್ರಿಷನ್ ಇದ್ದಾಗ ಗರ್ಭಕೋಶ ಅಂಡಾಶಯಗಳು ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಆವಾಗ ಈ ನಾವು ಮಾತ್ರ ಅದೇನಾಗುತ್ತೆ, ವಯಸ್ಸಿನ ದೇಹದ ಬೆಳವಣಿಗೆ ಆಯ್ತು ಹೊರತು ಈ ಹಾರ್ಮೋನಲ್ ಬೆಳವಣಿಗೆ ಅಂತೇವೆ, ಅಂದ್ರೆ ಈ ಸೆಕ್ಷುವಲ್ ಮೆಚುರಿಟಿ ಅಂತ ಹೇಳ್ತೇವೆ, ಅದಕ್ಕೆ ನಾವು ಕಾಯ್ಬೇಕಾಗುತ್ತೆ. 15 ರಿಂದ 18 ತಿಂಗಳು ಕಾಯಲೇಬೇಕು.
ಇಲ್ಲದ್ರೆ ಏನಾಗುತ್ತೆ ಅಂದ್ರೆ ಗರ್ಭ ನಿಲ್ತದೆ. ನೀವೀಗ 9 ತಿಂಗಳಿಗೆ ಗರ್ಭಧಾರಣೆ ಮಾಡಿದ್ರು ಗರ್ಭ ನಿಲ್ತದೆ. ಆದರೆ ಅದಕ್ಕೆ ಸರಿಯಾಗಿ ಕೆಚ್ಚಲು ಗ್ರಂಥಿ ಉಂಟಲ್ಲ, ಗ್ಲ್ಯಾಂಡ್, ಅದು ಬೆಳೆದಿರೋದಿಲ್ಲ. ಆವಾಗ ನಿಮ್ಗೆ ನಿರಂತರ ಜೀವನ ಪರ್ಯಂತ ಆ ಗ್ರಂಥಿ ಒಂದು ಹಂತಕ್ಕೆ ನಿಂತು ಬಿಡುತ್ತೆ. ಹಾಲು ಹೆಚ್ಚು ಸಿಗೋದಿಲ್ಲ. 20 ಲೀಟರ್ ಸಿಗುವಲ್ಲಿ 10 ಲೀಟರ್ ಕೂಡ ಸಿಗೋದಿಲ್ಲ. ಅಥವಾ ಕರು ಹಾಕುವಾಗ ಸಮಸ್ಯೆ ಆಗಿ ಸತ್ತೋಗ್ಬೋದು. ಅದು ಒಂದು. ಮತ್ತೆ ಗರ್ಭದಲ್ಲೇ ಬೆಳವಣಿಗೆ ಆಗುದು ಒಂದಿದೆ. ಈಗ ಮೂಳೆ ಬೆಳವಣಿಗೆ ಇರ್ಬೋದು, ದೇಹದ ಬೆಳವಣಿಗೆ ಇರ್ಬೋದು. ಗರ್ಭ ನಿಂತ ನಂತರವೂ ತುಂಬಾ ಬೆಳವಣಿಗೆ ಇದೆ. ಅಂದ್ರೆ ಮಾಂಸಖಂಡಗಳು, ಮೂಳೆ ಎಲ್ಲವೂ ಬೆಳೆಯುವುದಿದೆ. ಗರ್ಭದಲ್ಲಿ ಒಂದು ಬೆಳವಣಿಗೆ ಅಂತಿದೆ, ಯಾವುದು ಕಡಸಗಳಿಗೆ. ಈ 1.5 ವರ್ಷದ ಒಳಗಡೆ ಗರ್ಭಧಾರಣೆ ಮಾಡಿಸಿದ್ರೆ ಅದೇನಾಗ್ತದೆ, ದೇಹದ ಬೆಳವಣಿಗೆಗೆ ಹೋಗುವಂತ ಗಮನ ಈ ಸಂತಾನೋತ್ಪತ್ತಿ ಕಡೆ ಹೋಗುವಾಗ ಅಲ್ಲೇ ನಿಂತು ಹೋಗ್ಬಿಡ್ತದೆ ದೇಹದ ಬೆಳವಣಿಗೆ. ಒಂದೇ ವರ್ಷಕ್ಕೆ ಹೂ ಬಂದ್ರೆ ತೆರೆದಾಕಿ ಈಗ 2ನೇ ವರ್ಷದಿಂದ ಬಿಡಿ ಅಂತ ಹೇಳ್ತೀವಿ. ಈ 18 ವರ್ಷ ಒಳಗಡೆ ಮದುವೆ ಮಾಡಿಸಬಾರ್ದು ಅಂತ ಹೇಳುದು ಮುಖ್ಯ ಉದ್ದೇಶ ಅದೇ ಕಾರಣ. ಇದು ಸರ್ ಕ್ರಾಸ್ ಬ್ರೀಡ್ ಆಯ್ತು. ದೇಸಿ ತಳಿಗಳಲ್ಲಿ ಸಾಮಾನ್ಯ ರೇಂಜ್ ಏನಿದೆ? ದೇಸಿ ತಳಿಗಳಲ್ಲಿ ಮತ್ತೆ ಎಮ್ಮೆಗಳಲ್ಲಿ ಸಾಧಾರಣ ಪ್ರಥಮ ಬಿದೆ ಬರುವಾಗ್ಲೇ ಸಾಧಾರಣ 3 ವರ್ಷ ಆಗ್ಬಹುದು. 3 ವರ್ಷ? ಹೌದು. ಆದ್ರೆ ಒಳ್ಳೆ ದೇಹ ಬೆಳವಣಿಗೆ ಬಂದಿದೆ, ನೀವು 1.5 ವರ್ಷದ ನಂತರ ಬರುವ ಬೆದೆಯಲ್ಲಿ ಯಾವಾಗ್ಲೂ ಮಾಡ್ಬೋದು. ಬೆಳವಣಿಗೆ ಬಂದಿರ್ಬೇಕು. ಅಂದ್ರೆ ಒಂದು ವಯಸ್ಕ ದನದ ಬೆಳವಣಿಗೆ ಗಾತ್ರ ಬಂದದ್ದಿದ್ರೆ ಅದೇನಂತಾರೆ ಬಾಡಿ ಸ್ಕೋರ್ ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿ ಇಷ್ಟೊಂದು 250-300 kg ತೂಕ ಬಂದಿದ್ರೆ ಪರ್ಯಾಯವಾಗಿ ಗರ್ಭಕೋಶ ಅಂಡಾಶಯ ಕೂಡ ಚೆನ್ನಾಗಿ ಬೆಳೆದಿರ್ತದಂತ ಅದು ಪರೀಕ್ಷೆ ಮಾಡುವಾಗ ಗೊತ್ತಾಗುತ್ತೆ. ನಾರ್ಮಲ್ ಆಗಿ ಬರೋದು 3 ವರ್ಷಕ್ಕೆ. 3 ವರ್ಷ. ಈಗ ಸ್ವಲ್ಪ 2.5 ವರ್ಷ ಈಗೆಲ್ಲ ಇರ್ಬೋದು. ಈಗ ದೇಸಿ ದನ ಇರ್ಲಿ, ಕ್ರಾಸ್ ಬ್ರೀಡ್ ಇರ್ಲಿ, ಎಮ್ಮೆ ಇರ್ಲಿ, ಯಾವುದೇ ಇರ್ಲಿ, ಪ್ರಥಮ ಬೆದೆಗೆ ಇನ್ಸೆಮಿನೇಷನ್ ಆಗಲಿ ಅಥವಾ ಈ ಎತ್ತು ಹಾಯಿಸೋದನ್ನ ಮಾಡಬಾರ್ದು. ಯಾಕಂದ್ರೆ ಸಂಪೂರ್ಣವಾಗಿ ದೇಹ ರೆಡಿ ಇರುವುದಿಲ್ಲ. ಆ ಹಾರ್ಮೋನ್ ಉತ್ಪತ್ತಿ ಗರಿಷ್ಠ ಇಲ್ಲದೆ ಇದ್ದಾಗ ಏನಾಗುತ್ತೆ, ನಮ್ಮ ಪ್ರಯತ್ನ ಸಫಲ ಆಗದೆ ಇರ್ಬೋದು. ಅದಕ್ಕೆ ಯಾವತ್ತೂ ಪ್ರಥಮ ಬಾರಿ ಬೆದೆಗೆ ಬಂದಾಗ ಹಾಗೆ ಬಿಟ್ಟು 3 ವಾರ ಬಿಟ್ಟು ಬರ್ತದಲ್ಲ, ಆ 2ನೇ ಬೆದೆಗೆ ಗರ್ಭಧಾರಣೆ ಮಾಡೋದು ಒಂದು ಜಾಣತನ, ಅದೊಂದು ಒಳ್ಳೆ ನಿರ್ಧಾರ. ಇದರಲ್ಲಿ ಕ್ರಾಸ್ ಬ್ರೀಡ್ ಅಲ್ಲಿ ತೀರಾ ಮೊದಲೇ ಬಂದ್ರು ಕೂಡ 18 ತಿಂಗಳವರೆಗೆ ಮಾಡಬಾರ್ದು. ಇನ್ನು ದೇಸಿ ಮತ್ತೆ ಎಮ್ಮೆಗಳಲ್ಲಿ 1.5 ವರ್ಷ ನಂತರ ಯಾವಾಗ ಬಂದ್ರು ಎರಡನೇ ಬೆದೆಗೆ. ಹೌದು. ಇನ್ನು ಇದು ಕುರಿ ಆಡುಗಳಲ್ಲಿ ಆ ತರ ರೇಂಜ್ ಏನಿದೆಯಾ? ಬೆಳವಣಿಗೆ ನೋಡೋದಿಲ್ಲ. ಈಗ ಹುಟ್ಟಿ 6 ತಿಂಗಳ ನಂತರ ಬೆಳವಣಿಗೆ ಚೆನ್ನಾಗಿ ಬಂದದಿದ್ರೆ ಖಂಡಿತ ಮಾಡ್ಬೋದು. ಬಟ್ ಅಲ್ಲಿ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಪ್ರಶ್ನೆ ಬರೋದಿಲ್ಲ. ಗ್ರೂಪ್ ಅಲ್ಲಿ ಆಗ್ತದೆ. ದೊಡ್ಡ ಆರ್ಗನೈಸ್ಡ್ ಫಾರ್ಮ್ ನೆಲ್ಲ ಇರ್ಬಹುದು, ಬಟ್ ಸಾಮಾನ್ಯವಾಗಿ ಆಗ ನಾವು ಅದನ್ನ ಗಮನ ಕೊಡೋದು ಬೇಡ. ಸೊ ಈಗ ಒಟ್ಟಾರೆ ನೀವು ಹೇಳಿದ್ರೆ ಈ ಹಂತದಲ್ಲಿ ಕೊಟ್ರೆ ಕರೆಕ್ಟ್. ಹೌದು. ಈಗ ಬಹುತೇಕ ಸಂದರ್ಭದಲ್ಲಿ ಬೆದೆಗೆ ಬರದನೇ ಇಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ನಾವು ಡಿವೈಡ್ ಮಾಡುವ. ಈಗ ಫಸ್ಟ್ ನಾವು ಕಡಸಿಂದನೇ ಬರದನೇ ಇಲ್ಲ. ಹೌದು. ಈ 3 ಅಲ್ಲ 4 ವರ್ಷ ಆದ್ರೂ ಬರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಸಾಕಣೆ ವಿಷಯ ಬರ್ತದೆ. ನಾವು ಕೊಡುವಂತ ಆಹಾರ ವಸ್ತು ನಿರ್ವಹಣೆಯಲ್ಲಿ ಒಂದು ಅವರಿಗೆ ಬೇಕಾಗುವಂತ ಬಿಸಿಲು, ಓಡಾಟ. ಅಲ್ಲೇನಂದ್ರೆ ಈ ಚೆನ್ನಾಗಿ ನಾವು ಹಿಂಡಿ ಅಥವಾ ಏನು ದಾಣಿ ಮತ್ತು ಹುಲ್ಲು ಕೊಟ್ಟು ಸಾಕ್ಬಹುದು. ವ್ಯಾಯಾಮ ಇಲ್ಲದೆ ಇದ್ದಾಗ ಕೊಬ್ಬು ತುಂಬುವ ಚಾನ್ಸ್ ಇದೆ ದೇಹದಲ್ಲಿ. ದೇಹದಲ್ಲಿ ಈಗ ನಮ್ಮ ಹೊಟ್ಟೆಯಲ್ಲಿ ಕೊಬ್ಬು ತುಂಬಿದ ಹಾಗೆ ಆ ಸುತ್ತ ಇರುವ ಅಂಗಗಳು, ಈಗ ಕರುಳಿನ ಸುತ್ತ, ಆ ಅಂಡಾಶಯದ ಸುತ್ತ, ಲಿವರ್ನ ಸುತ್ತ ಅಥವಾ ಲಿವರ್ನ ಒಳಗಡೆ ಎಲ್ಲ ಕಡೆ ಕೊಬ್ಬು ತುಂಬಿದಾಗ ಆಯಾ ಅಂಗದ ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಕೂಡ ಅಂಗಗಳು ಚಲನೆಯಲ್ಲಿ ಇರ್ಬೇಕಾಗ್ತದೆ. ಪ್ರತಿ ಅಂಗಕ್ಕೂ ಪ್ರತಿದಿನವೂ ಪ್ರತಿ ಸಮಯಕ್ಕೂ ಒಂದು ಚಲನೆ ಅಂತ ಇರ್ತದೆ. ಅದು ಆವಾಗಲೇ ಅವ್ರದ್ದು ನಿರಂತರ ಕೆಲಸ ಸರಿಯಾದ ಕೆಲಸ ಆಗ್ತದೆ. ಹಾಗೆ ಫ್ಯಾಟ್ ತುಂಬಿದಾಗ, ಕೊಬ್ಬು ತುಂಬಿದಾಗ ದಪ್ಪ ಕಾಣ್ತದೆ, ಚಂದ ಕಾಣ್ಬೋದು, ಖುಷಿ ಆಗ್ತದೆ. ಆದ್ರೆ ಅದು ಸಂತಾನೋತ್ಪತ್ತಿಗೆ ತೊಂದರೆ ಕೊಡುವಂತ. ಹಾಗಾಗಿ ತುಂಬಾ ಫ್ಯಾಟ್ ಇರುವಂತ, ಕೊಬ್ಬಿರುವಂತ ಜಾನುವಾರುಗಳು ಬೆದೆಗೆ, ಕಡಸುಗಳಿಗೆ ಬೆದೆ ಬರುವುದು ಮುಂದೆ ಹೋದ್ರೆ ಆಶ್ಚರ್ಯ ಇಲ್ಲ. ಅಂತವ್ರಿಗೆ ಏನ್ ಮಾಡ್ಬೇಕಂದ್ರೆ, ಒಂದು ವೇಳೆ ಎಕ್ಸೆಸ್ ನ್ಯೂಟ್ರಿಷನ್ ಆಹಾರ ಕೊಡುವ ಪ್ರಮಾಣ ಜಾಸ್ತಿ ಆದ್ರೆ ನಾವು ಅದನ್ನ ಸ್ವಲ್ಪ ಉಪವಾಸಕ್ಕೆ ಹಿಡಿಯುವುದು ಅಂತ ಹೇಳ್ತೇವೆ. ಉಪವಾಸ ಅಂದ್ರೆ ಆಹಾರ ಹಾಕದೇ ಇರುವುದಲ್ಲ, ಆಹಾರದ ಪ್ರಮಾಣ ಕಡಿಮೆ ಮಾಡುವಂತ. ರಿಚ್ನೆಸ್, ಈಗ ಕೊಬ್ಬು ಇರ್ಬೋದು, ಶರ್ಕರೆ ಪಿಷ್ಟ ಇರ್ಬೋದು, ಪ್ರೋಟೀನ್ ಇರ್ಬೋದು. ಈಗ ನಾವು 3 kg ಹಾಕುವಲ್ಲಿ ನಾವೇನು ಸೂತ್ರ ವ್ಯತ್ಯಾಸ ಮಾಡ್ಬೇಕಂತಿಲ್ಲ, 2 kg ಹಾಕೋದು. ಆವಾಗ ಹೊಟ್ಟೆ ತುಂಬಲಿಕ್ಕೆ ಆ ಹುಲ್ಲು ತಿಂದಷ್ಟು ಕೊಬ್ಬು ಇನ್ನಷ್ಟು ಕಡಿಮೆ ಆಗ್ತದೆ.
ಹೊಟ್ಟೆ ಎಲ್ಲ ಅಂಗಗಳಿಗೆ ಚಲನೆ ಸಿಗ್ತದೆ, ಸಿಗ್ತದೆ. ಮತ್ತೆ ಕೊಬ್ಬು ಕರಗಲಿಕ್ಕೆ ಸುಲಭ ಆಗ್ತದೆ. ಮತ್ತೆ ಸ್ವಲ್ಪ ಮೇಯ್ಲಿಕ್ಕೆ ಜಾಗ ಇಲ್ದಿದ್ರು ಹೊರಗಡೆ ಸನ್ಲೈಟಿಗೆ ಬಿಡುವಂಥದ್ದು. ಆವಾಗ ಏನಾಗ್ತದೆ, ಈ ಮುಖ್ಯವಾಗಿ ಬಂಜತನಕ್ಕೆ ಈ ಹಾರ್ಮೋನ್ ಕಾರಣ ಅಂತೆಲ್ಲ ನಾವು ಏನು ಹೇಳ್ತೇವೆ, ಅದಕ್ಕೊಂದು ಮೂಲ ಪ್ರಚೋದನೆ ಸಿಗುವುದು ಥೈರಾಯ್ಡ್ ಗ್ರಂಥಿ. ಈ ಸೂರ್ಯನ ಕಿರಣದ ಒಂದು ಇದರಿಂದ ನಮಗೆ ಅದರ ದೇಹಕ್ಕೆ ಸಿಕ್ಕಿದಾಗ ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಷಮತೆ ಗರಿಷ್ಠ ಇರ್ತದೆ. ಥೈರಾಯ್ಡ್ ಗ್ರಂಥಿ ಕಾರ್ಯಕ್ಷಮತೆ ಜಾಸ್ತಿ ಅಂದ್ರೆ ಗರಿಷ್ಠ ಇದ್ದಾಗ ಅದು ಉಳಿದೆಲ್ಲ ಗ್ರಂಥಿಗಳನ್ನ ಪ್ರಚೋದಿಸ್ತದೆ. ಅದು ಬಹಳ ಹೆಲ್ಪ್ ಆಗ್ತದೆ. ಬಿಸಿಲಿಗೆ ಬಿಡೋದು ಬಹಳ ಮಹತ್ವ. ಅದು ವಿಟಮಿನ್ ಡಿಗೆ ಮಾತ್ರ ಅಲ್ಲ, ಈ ಹಾರ್ಮೋನ್ ವ್ಯವಸ್ಥೆಗೂ ಕೂಡ ತುಂಬಾ ಅತ್ಯಗತ್ಯ. ಮತ್ತೆ ಹೆಚ್ಚಿನ ಫ್ಯಾಟ್ ಇಳಿಲಿಕ್ಕೂ ಅನುಕೂಲ ಆಗ್ತದೆ, ಯಾಕಂದ್ರೆ ಸ್ವಲ್ಪ ಆದ್ರೂ ಮೂವ್ಮೆಂಟ್ ಇರ್ತದೆ. ಕರೆಕ್ಟ್. ಇದು ಒಂದು ವಿಚಾರ. ಇನ್ನು ಆಹಾರದಲ್ಲಿರೋ ಪೋಷಕಾಂಶಗಳು ಅಂತ ಹೇಳಿದ್ರೆ, ನೀವು ಬರೇ ಅಕ್ಕಿ ತೌಡು ಹಾಕಿದ್ರು ಏನು ಪ್ರಯೋಜನ ಇಲ್ಲ, ಬರೇ ಜೋಳದ ಹುಡಿ ಹಾಕಿದ್ರು ಪ್ರಯೋಜನ ಇಲ್ಲ, ಬರೇ ಸ್ಟಾರ್ಚ್ ಸಿಗ್ತದೆ. ಬರೇ ಹತ್ತಿಕಾಳು ಹಿಂಡಿ ಅಥವಾ ಎಳ್ಳು ಹಿಂಡಿ ಅಥವಾ ತೆಂಗಿನ ಹಿಂಡಿ ಹಾಕಿದ್ರು ಪ್ರಯೋಜನ ಇಲ್ಲ. ಅವುಗಳಲ್ಲಿ ಒಂದು ಮಟ್ಟಿನ ಒಂದು ಸಮ ಪ್ರಮಾಣ ಬ್ಯಾಲೆನ್ಸ್ಡ್ ರೇಷನ್ ಅಂತ ಹೇಳ್ತೇವೆ. ಈಗ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತದ್ದೆಲ್ಲ ನಾವೇನು ಪಶು ಆಹಾರ ಅಥವಾ ಕ್ಯಾಟಲ್ ಫೀಡ್ ಅಂತ ಹೇಳ್ತೇವೆ, ಬ್ಯಾಲೆನ್ಸ್ಡ್ ರೇಷನ್ ಅಂತ ಹೇಳ್ತೇವೆ. ಆದ್ರೆ ಅದು ಏನಾಗ್ತದೆ, ಈ ಬಳಕೆದಾರನಿಗೆ ಕಡಿಮೆಯಲ್ಲಿ ಸಿಕ್ಕಬೇಕು ಅಂತ ಲೆಕ್ಕ ಇಡುವಾಗ ಅವರು ರೇಟಿಂಗ್ ಸರಿಯಾಗಿ ಒಂದು ಮಾಡ್ತಾರೆ. ಅನಿವಾರ್ಯತೆ ಅದು ಅಗ್ಗದ ಕುದುರೆ ಅಗಳ ಇರ್ತದೆ ಅಂತ ಹೇಳಿ ಗಾದೆ ಇದೆ, ಹಾಗೆ ಅದು ಅಲ್ಲಿಗೆ ಹೋಗ್ತದೆ. ಆಮೇಲೆ ಮತ್ತೆ ಸರ್, ನನ್ನ ಒಂದು ಕಲ್ಪನೆ, ನೀವು ಸರಿ ತಪ್ಪ ನೀವು ಹೇಳ್ಬೇಕು. ಈಗ ಮಾರ್ಕೆಟ್ ಅಲ್ಲಿ ಸಿಗುವ ಬಹುತೇಕ ಪಶು ಆಹಾರಗಳು ಹಾಲಿನ ಗುರಿ ಇಟ್ಟಿದ್ದ, ಹೆಚ್ಚು ಹಾಲು ಕೊಡುವ, ಇದು ಹಾಕಿದ್ರೆ ಹಾಲು ಹೆಚ್ಚಾಗ್ತದೆ, ಜನ ನೋಡೋದು ಅದನ್ನೇ. ಅಲ್ಲಿ ಅದು ಅದರಲ್ಲಿ ಈಗ ಹಾಲಿನ ಪ್ರೋಟೀನ್, ಹಾಲಿಗೆ ಕೊಡುವಂತ ಪಶು ಆಹಾರಗಳು ತುಂಬಾ ಬೈಪಾಸ್ ಪ್ರೋಟೀನ್ ಅಥವಾ ಹೈ ಪ್ರೋಟೀನ್ ಇಟ್ಟಾಗ ಅದು ನಮಗೆ ತೊಂದರೆ ಕೊಡುವ ಸಾಧ್ಯತೆಗಳು ಈಗ ಉದಾಹರಣೆಗೆ ಹೇಳ್ತೇನೆ. ಹೆಚ್ಚಾಗಿ ಕಡಿಮೆ ಕ್ರಯದ ಒಂದು ಹಿಂಡಿ ಅಂತ ಹೇಳಿದ್ರೆ ಹತ್ತಿಕಾಳು ಹಿಂಡಿ. ನೀವು ವರ್ಷದ ಯಾವುದೇ ಸಮಯದಲ್ಲಿ ಒಂದು ದಿನಕ್ಕೆ ಅರ್ಧ ಕೆಜಿಗಿಂತ ಹತ್ತಿಕಾಳು ಹಿಂಡಿ ತಿನ್ನುವ ಸೇವನೆ ಮಾಡಲೇಬಾರದು. ನೀವು ಹಾಲು ಹೆಚ್ಚಾಗ್ತದೆ, ಹಾಲು ದಪ್ಪ ಸಿಗ್ತದೆ ಅಂತ ಹೇಳಿ ನೀವು 1.5 kg ಅಲ್ಲ ಅಂತ ಹಾಕ್ಲಿಕ್ಕೆ ಹೋದ್ರೆ 1 kg 1.5 kg ಹಾಕಿದ್ರೆ ಅಲ್ಲ, ಅದರಲ್ಲಿ ಗಾಸಿಪಾಲ್ ಅಂತ ಒಂದು ವಿಷಯ ಇದೆ. ಅದು ಅಂಡಾಶಯದಲ್ಲಿ ಈ ಅದರದ್ದು ಕೆಲಸ ಮಾಡಿಕೊಂಡು ಗರ್ಭ ನಿಲ್ಲದ ಇದ್ದಾಗೆ ಮಾಡಿಬಿಡ್ತದೆ. ಈಗ ಉದಾಹರಣೆ, ಒಂದು ಒಳ್ಳೆ ಕಾಸ್ಟ್ಲಿ ಕ್ಯಾಟ್ಲ್ ಫೀಡ್ ಅಂತ ಇಟ್ಕೊಳ್ಳಿ, ಅದರಲ್ಲಿ 30% ಹತ್ತಿ ಬೀಜದ ಹಿಂಡಿ ಇದೆ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಬೇರೆ ಹಿಂಡಿ, ಎಳ್ಳು ಹಿಂಡಿ, ತೆಂಗಿನ ಹಿಂಡಿ ಎಲ್ಲ ಕಾಸ್ಟ್ಲಿ ಇರ್ತದೆ, ಇದು ಸ್ವಲ್ಪ ಚೀಪ್ ಮತ್ತೆ ಚೆನ್ನಾಗಿ ತಿಂತವೆ. 30% ಇದೆ. ಈ ಏನ್ ಮಾಡ್ತಾರೆ, ಹೈನುಗಾರ ಒಳ್ಳೆ ಹಾಲು ಕೊಡುವ ದನಕ್ಕೆ 5 kg ಹಾಕ್ತಾನಂತ ಇಟ್ಕೊಳ್ಳಿ, ಯಾವ್ದು ಒಟ್ಟು ಪಶು ಆಹಾರ. ನೀವು 30% ಅದರಲ್ಲಿ ಹತ್ತಿ ಬೀಜದ ಹಿಂಡಿ, 1.5 kg ಹತ್ತಿ ಬೀಜದ ಹಿಂಡಿ ಹೋಯ್ತು, ಅದಕ್ಕೆ ಖಂಡಿತ ಬಂಜೆತನ ತಪ್ಪಿದ್ದಲ್ಲ. ಹಾಗಾಗಿ ಏನಾಗುತ್ತೆ, ನಾವು ಇದೆಲ್ಲ ನಮ್ಗೆ ಎಷ್ಟು ಶೇಕಡ ಅವ್ರು ಹತ್ತಿ ಬೀಜದಿಂದ ಹಾಕ್ತಾರಂತ ನಮ್ಗೆ ಗೊತ್ತಾಗೋದಿಲ್ಲ, ಅವ್ರು ಹೇಳೋದಿಲ್ಲ. 30% ಹಾಕೋದಿದ್ರು ಕೂಡ ನಾವು 10% ಮೇಲೆ ಹಾಕೋದಿಲ್ಲ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ನಾವೇ ಸ್ವಲ್ಪ ಒಂದು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ನಾವೇ ಪಶು ಆಹಾರ ತಯಾರಿಸ್ಕೊಳ್ಬೇಕು. ಇಲ್ಲದೇ ಇದ್ರೆ ಒಟ್ಟು ಪ್ರೋಟೀನ್ ಅಂಶ ಕಡಿಮೆ ಮಾಡುವುದು ಅಥವಾ ಒಟ್ಟು ಹತ್ತಿ ಬೀಜದ ಹಿಂಡಿಯ ಪ್ರಮಾಣ ಕಡಿಮೆ ಮಾಡುವಲ್ಲಿ ಒಂದು 25% ಜೋಳದ ಹುಡಿ ಸೇರಿಸೋದು, ಅಥವಾ ಅಕ್ಕಿ ನುಚ್ಚಿನ ಹುಡಿ ಯಾವ್ದು ಕಡಿಮೆ ಕ್ರಯ ಇದೆ, ಅಥವಾ ರಾಗಿ ಹುಡಿಯನ್ನ ನಾವು ಪಶು ಆಹಾರದಲ್ಲಿ ಸೇರಿಸಿದಾಗ ಒಟ್ಟು ಪ್ರೋಟೀನ್ ಅಂಶ ಕಡಿಮೆ ಆಯ್ತು, ಹತ್ತಿ ಬೀಜದ ಪ್ರಮಾಣ, ಹಿಂಡಿಯ ಪ್ರಮಾಣ 25% ಕಡಿಮೆ ಆಯ್ತು. ಕರೆಕ್ಟ್. ಆವಾಗ ಇದೊಂದು ಪರಿಹಾರ. ಸೊ ನೀವ್ ಹೇಳೋದು, ಈಗ ಈ ಕಡಸು ಬರದನೆ ಇರೋದಕ್ಕೆ ಈ ಇದು ಒಂದು ವಿಪರೀತ ಹಿಂಡಿ ಕೊಡೋದು. ಇನ್ನೊಂದು ಸೈಡ್ ಹೋದ್ರೆ ಸರ್, ಮಾಲ್ ನ್ಯೂಟ್ರಿಷನ್ ಅಂದ್ರೆ ಈಗ ಒಳ್ಳೆ ಕಾಸ್ಟ್ಲಿ ಪಶು ಆಹಾರ ಹಾಕ್ತಾರೆ, ಬಟ್ ಅದಕ್ಕೆ ಸರಿಯಾದ ಅದನ್ನ ಸದ್ಬಳಕೆಗೆ, ಯುಟಿಲೈಸೇಷನ್ಗೆ ಸರಿಯಾದ ನಾರಿನ ಪದಾರ್ಥ ಬೇಕೇ ಬೇಕು. ಬರೀ ಹಸಿಹುಲ್ ತಿನ್ಸೋದು, ಒಣ ಹುಲ್ ಕೊಡೋದನ್ನೇ. ಹಸಿಹುಲ್ಲಲ್ಲಿ 85% ನೀರಿದೆ. ಒಳ್ಳೆ ದಂಟಿರುವ ದಪ್ಪ ದಂಟಿರೋನು ಅವರು ತಿನ್ನೋದಿಲ್ಲ, ಎಳೆ ಹುಲ್ಲನ್ನು ತಿಂದು ಬಿಟ್ಟು ಬಿಡ್ತಾರೆ. ಅವಾಗ ನಾರು ಹೋಗ್ಲಿಲ್ಲ, ನೀರು ಹೋಯ್ತು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಎಲ್ಲೆಲ್ಲಿ ಸಾಧ್ಯ ಇದೆ ಚಾಫ್ ಕಟ್ಟರ್ ಬಳಸಿ, ಈಗ ಹಸಿ ಹುಲ್ಲು ಯಥೇಚ್ಛ ಇರುವಲ್ಲಿ ಹೆಚ್ಚಾಗಿ ಒಣ ಹುಲ್ಲು ತಿನ್ಲಿಕ್ಕೆ ಬಯಸೋದಿಲ್ಲ, ಯಾಕಂದ್ರೆ ರುಚಿ ಇಲ್ಲ. ನೀವು ಈಗ ಇಡ್ಲಿ ದೋಸೆ ಕೊಟ್ಟು ಗಂಜಿ ಅನ್ನ ತಿನ್ನು ಅಂತ ಹೇಳಿದ್ರೆ ಯಾರು ತಿಂತಾರೆ? ಹಾಗೇನೆ ಒಣ ಹುಲ್ಲು
ಹೋಗ್ಬೇಕಂದ್ರೆ ಕೆಲವು ಜಾನುವಾರುಗಳು ಹುಷಾರಿದ್ದಾವೆ, ಹೊಟ್ಟೆ ತುಂಬಬೇಕಂದ್ರೆ ಹಸಿವುಲ್ಲದೆ ಒಣ ಹುಲ್ಲು ತಿನ್ಬೇಕಂತ ಅವಕ್ಕೊಂದು ವಿವೇಚನೆ ಇದೆ. ಕೆಲವು ತಿನ್ನೋದೇ ಇಲ್ಲ. ಅಂತ ಸಂದರ್ಭದಲ್ಲಿ ಚಾಪ್ ಕಟ್ಟರಲ್ಲಿ ತುಂಡು ಮಾಡಿ ಹಸಿವು ಮಾಡಬೇಕು. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ, ಕಂಪನ, ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ. 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೊಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸೈಲೇಜ್ ಕೊಟ್ಟಾಗ ನೀವು ಒಳ್ಳೆ ನಾರಿನಂಶ ಸಿಕ್ಕೇ ಸಿಗ್ತದೆ. ಯಾಕಂದ್ರೆ ಅದರಲ್ಲಿ ಸೈಲೇಜಲ್ಲಿ ಬಳಸುದೇ ಬಲಿತ ಹುಲ್ಲನ್ನೇ ಬಳಸುದು. ಆವಾಗ ಸಣ್ಣ ಸಣ್ಣ ತುಂಡು ಇರ್ತದೆ, ತಿನ್ನುವುದು ಅನಿವಾರ್ಯ ಆಗ್ತದೆ. ಒಂದು ಮತ್ತೆ ರುಚಿ ಇರ್ತದೆ. ಇಷ್ಟು ಎಲ್ಲ ಈ ನಾವು ನಾರಿನ ಅಂಶಕ್ಕೆ ಒತ್ತು ಕೊಡೋ ಉದ್ದೇಶ ಏನಂದ್ರೆ, ಈ ಹಸುಗಳು ಮೆಲುಕು ಹಾಕ್ಲೇಬೇಕು. ಮೆಲುಕು ಹಾಕಿದ್ರೆ ಮಾತ್ರ, ಈಗ ತಿನ್ನೋದು ಬೇರೆ, ಮೆಲುಕು ಹಾಕೋದು ಬೇರೆ. ಮೆಲುಕು ಹಾಕೋದಂದ್ರೆ ತಿಂದ ಆಹಾರ ವಸ್ತುನ ಬಾಯಿಗೆ ವಾಪಸ್ ತಂದು ಪುನಃ ಜಗದು ಪುನಃ ಹೊಟ್ಟೆಗೆ ಎಳ್ಕೊಂಡು ಪುನಃ ತಂದು 3-4 ಸರಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸಣ್ಣ ಕಣ ಆಗಿ ಜಗದು ವಾಪಸ್ ಕೊಡೋದು ಪ್ರಕ್ರಿಯೆಗೆ ಮೆಲುಕು ಹಾಕೋದು ಅಂತ ಹೇಳುದು. ಆ ಮೆಲುಕು ಹಾಕಿದಾಗ ಸುಮಾರು ಈ ಒಂದು ಒಳ್ಳೆ ಮೆಲುಕು ಹಾಕೋ ಹಸು, ಒಂದು ವಯಸ್ಕ ಹಸು 150 ಲೀಟ್ರ್ ಜೊಲ್ಲು ದೇಹಕ್ಕೆ ಹೋಗುತ್ತೆ. ನೀವು ಹೇಳ್ಬೋದು 150 ಲೀಟ್ರ್ ನೀರೇ ಕುಡಿಯುವುದಿಲ್ಲ, ಅದು ಹೆಂಗೆ 150 ಲೀಟ್ರ್ ಜೊಲ್ಲು ಉತ್ಪಾದನೆ ಆಗುತ್ತೆ ಅಂತ ಕೇಳ್ಬೋದು. ಅಲ್ಲಿ ಏನಂದ್ರೆ ನೀರಿನ ಅಂಶ ರೀಸೈಕಲ್ ಆಗ್ತದೆ. ಜೊಲ್ಲಿನಲ್ಲಿರುವ ನೀರು ದೇಹಕ್ಕೆ ಹೋಗಿ ಒಂದು ಸರ್ ಈಗ ಹುಲ್ಲಲ್ಲಿ ಇರುತ್ತಲ್ಲ, ಹಸಿ ಹುಲ್ಲು ತಿಂದಿ ಅಲ್ಲ, ಅದು ಆಯ್ತು. ಜೊಲ್ಲು ಅಂಶದಲ್ಲ ನೀರಿನ ಅಂಶ, ದೇಹದ ನೀರಿನ ಅಂಶ ರೀಸೈಕಲ್ ಆಗಲ್ಲ. ಅದೇ ನೀವು ಒಣ ಹುಲ್ಲು ಕೊಡ್ಲಿಲ್ಲ, ನಾರಿನ ಅಂಶ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಒಂದು ವಯಸ್ಕ ಹಸುವಲ್ಲಿ ಬರೇ 30 ಲೀಟರ್ ಜೊಲ್ಲು ಮಾತ್ರ ಹೋಗುತ್ತೆ. ಆವಾಗ ಸಿಕ್ಕಾಪಟ್ಟೆ ಅಸಿಡಿಟಿ ಆಗುತ್ತೆ. ನಾವು ಕೊಡುವ ಏನು ಕಾಸ್ಟ್ಲಿ ಹಿಂಡಿ ಪಶು ಆಹಾರ ಇದೆ ಅದು ಉಪಯೋಗನೇ ಆಗೋದಿಲ್ಲ, ಅಜೀರ್ಣ ಆಗುತ್ತೆ. ಅಜೀರ್ಣ ಆಗುತ್ತೆ, ತೊಂದರೆ ಕೊಡುತ್ತೆ. ಗ್ಯಾಸ್ ತುಂಬಬಹುದು, ಅಸಿಡಿಟಿ ಆಗ್ಬಹುದು, ಯಾವುದೇ ಒಳ್ಳೆ ಪೋಷಕಾಂಶಗಳು ಹೀರದೇ ಇರುವಂತದ್ದು. ಸರ್ ಅದು ಓಕೆ, ಅದು ನಾವು ಮುಂದೆ ಹೋಗೋಣ. ಈಗ ನೀವು ಹೇಳೋದು ಏನ್ ಕೇಳಿದ್ರೆ, ಈ ಕಡಿಸಿದ ಇದು ಹಿಟಿಗೆ ಬರ್ಲಿಲ್ಲ, ಕಟ್ಲಿಲ್ಲ ಅಂದ್ರೆ ಒಂದು ವಿಪರೀತ ಆಹಾರ ಕೊಟ್ಟು ಅಥವಾ ವಿಪರೀತದ ಆಹಾರ ಕೊಟ್ಟು, ವಿಪರೀತ ಕ್ವಾಂಟಿಟಿ ಮತ್ತೆ ಹೈ ನ್ಯೂಟ್ರಿಷನ್ ಕೊಟ್ಟರೆ ತೊಂದರೆ ಆಗ್ತದೆ. ಇಲ್ಲ ಕಡಿಮೆ ಆದ್ರೂ ಆಗ್ತದೆ. ಈಗ ಸರ್ ಏನಂದ್ರೆ ಸಾಮಾನ್ಯ ಇದ್ರಲ್ಲಿ ಹಸು ಕಟ್ಟಿದ ಮೇಲೆ ಅಥವಾ ಕರ ಹಾಕಿದ್ಮೇಲೆ ಅದಕ್ಕೆ ಇಲ್ಲದ್ದು ಅಗತ್ಯ ಮಾಡೋದು, ಅಲ್ಲಿ ಏನ್ ಕೊಡೋದಿಲ್ಲ. ಸಾಂಪ್ರದಾಯಿಕ ರೈತರು ಇವತ್ತಿನ ಗರ್ಭದಲ್ಲಿ ಕೂಡ ಕೊಡೋದಿಲ್ಲ, ಯಾಕಂದ್ರೆ ಹಾಲು ಕೊಡೋದಿಲ್ಲ ಅಂತ ಅದಕ್ಕೆ ಅಂತ ಕೊಟ್ಟರೆ ದುಬಾರಿ ಅಂತ ಕೊಡೋದನೇ ಇಲ್ಲ. ಈಗ ಒಂದ್ಸರಿ ಕರ ಹಾಕಿದ್ಮೇಲೆ ಅದ್ರದ್ದೊಂದು ಇರ್ತದೆ. ಈ ಕಡಸಿಗೆ ಕೊಡೋದನೇ ಇಲ್ಲ.
ಬರೀ ಅದೇನಿದ್ರು ಹುಲ್ಲು ಮೆನ್ಕೊಂಡು ಇರ್ಬೇಕು ಅಲ್ಲಿ. ಮತ್ತೆ ಬಹಳಷ್ಟು ಸಂದರ್ಭದಲ್ಲಿ ಹಸಿ ಹುಲ್ಲು ಇರೋದಿಲ್ಲ ಬೇಸಿಗೆ. ಮತ್ತೆ ನೋಡಿ, ಒಂದು ವಯಸ್ಕ ಹಸುವಿಗೆ ಕಡಸಿರ್ಲಿ ಕರು ಇರ್ಲಿ ಅಂತ ಇರ್ಲಿ, ಆಹಾರ 2 ವಿಚಾರಕ್ಕೆ ಹೋಗ್ತದೆ. ನಾವು ಈ ಹಾಲು ಇಳುವರಿ ಉತ್ಪಾದನೆ, ಇನ್ನೊಂದು ಬೆಳವಣಿಗೆ ಮತ್ತು ದೈನಂದಿನ ಚಟುವಟಿಕೆಗೆ. ಈಗ ನೋಡಿ, ಬ್ರೈನ್, ಹಾರ್ಟ್, ಲಿವರ್, ಕಿಡ್ನಿ ಎಲ್ಲ ಕೆಲಸ ಮಾಡ್ಲಿಕ್ಕೂ ಆಹಾರ ಬೇಕು, ರಕ್ತ ಪರಿಚಲನೆ ಬೇಕು, ಅದಕ್ಕೆ ಶಕ್ತಿ ಬೇಕು, ಅದಕ್ಕೊಂದು ಮಿನಿಮಮ್ ಆಹಾರ ಅಂತ ಬೇಕು. ಮನುಷ್ಯ ಕೆಲಸ ಮಾಡೋದ್ರ 3 ಹೊತ್ತು ಊಟ ಮಾಡ್ತಾರೆ, ಅದು ಓಕೆ. ದನ ಮಾಡಿರಂಗೆ ಅದಕ್ಕೆ ನೋಡಿ, ಅದೇ ಈಗ ಒಂದು ಹಾಲು ಕೊಡದ ಒಂದು ಮಲೆನಾಡು ಗಿಡ್ಡ ಅಂತ ಇಟ್ಕೊಳ್ಳಿ, ನೀವು ಮೇಯ್ಲಿಕ್ಕೆ ಬಿಟ್ಟ ವೈವಿಧ್ಯ ಗಿಡ, ಪದೆ, ಕುರುಚಲ ಗಿಡ ಎಲ್ಲ ಸಾಕಾಗ್ತದೆ. ಅಥವಾ ನೀವು ಹಟ್ಟಿಯಲ್ಲಿ ಇಟ್ಟವಕ್ಕೂ ಕೂಡ ಹಾಕಿದ ಹಸಿ ಹುಲ್ಲು, ಒಣ ಹುಲ್ಲು ಸಾಕಾಗ್ತದೆ. ಯಾಕಂದ್ರೆ ಅವ್ರದ್ದು ಈಲ್ಡೆ ಕಡಿಮೆ, ದೇಹದ ಗಾತ್ರ ಸಣ್ಣದು. ಇಲ್ಲಿ ಎರಡಕ್ಕೂ ಬಾಡಿ ಮೇಂಟೆನೆನ್ಸ್ಗೂ ಹೆಚ್ಚಿಗೆ ಬೇಕು, ಬಾಡಿ ಮೇಂಟೆನೆನ್ಸ್ ಮತ್ತೆ ಬೆಳವಣಿಗೆ, ಕಡಸುಗಳು. ಸರಿ, ಈಗ ನಾವು ಮೂಲ ಮತ್ತು ವಿಷಯಕ್ಕೆ ಬಂದ್ರೆ, ಇದು ಕಟ್ಟದನೇ ಇರೋದಕ್ಕೆ ಒಂದು ಅತಿಯಾದ ಪೋಷಣೆ ಇಲ್ಲ ಪೋಷಣೆ, ಆಮೇಲೆ ಬರೇ ಹಸಿ ಹುಲ್ ಕೊಡೋದು, ಒಣ ಹುಲ್ ಕೊಡದೇ ಇರೋದು, ಅಥವಾ ಬರೇ ಒಣ ಹುಲ್ ಕೊಡೋದು, ಬರೇ ಒಣ ಹುಲ್ ಕೊಡೋದು, ಅದು ಕುಪೋಷಣೆ. ಅದು ಕುಪೋಷಣೆ. ಅದು ಸರ್ ಕೆಲವೊಂದಷ್ಟು ಏರಿಯಾದಲ್ಲಿ ಭತ್ತದ ಹುಲ್ ಕೊಡ್ತಾರೆ. ಹೌದು. ಮತ್ತೆ ಏನಾಗುತ್ತೆ ಅಂದ್ರೆ, ಈಗ ಬೇಸಿಗೆಯಲ್ಲಿ ಹೆಚ್ಚಿನ ಕಡೆ 6 ತಿಂಗಳು ಒಳ್ಳೆ ಹಸಿ ಹುಲ್ ಸಿಗ್ತದೆ. ಕೆಲವರು ಏನ್ ಮಾಡ್ತಾರೆ, ಸ್ಲರಿ ಎಲ್ಲ ಹಾಕೊಂಡು ವರ್ಷ ಇಡೀ ಹಸಿ ಹುಲ್ಲು ಮಾಡ್ತಾರೆ. ಈ 1-2 ದನ ಕಟ್ಟೋರ ಹತ್ರ ಬಹಳ ಸರಿ ಇರೋದಿಲ್ಲ. ಏನ್ ಮಾಡ್ತಾರೆ, ಆ ಒಣ ಹಸಿ ಹುಲ್ಲು ಕಡಿಮೆ ಆಗ್ತಾ ಇದ್ದಾಗೆ ಒಣ ಹುಲ್ಲು ಹಾಕ್ತಾರೆ, ಹಿಂಡಿ ಜಾಸ್ತಿ ಮಾಡ್ತಾರೆ. ಆವಾಗ ಏನಾಯ್ತು, ಒಂದು ಮಟ್ಟಿನ ಅಜೀರ್ಣ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಒಳಗಿನೆಲ್ಲ ಬ್ಯಾಲೆನ್ಸ್ ತಪ್ಪಾಗ್ತದೆ, ಅಸಿಡಿಟಿ ಆಗುದು, ಗ್ಯಾಸ್ ಆಗುದು ಇರ್ಲಿ. ಸೊ ಹಾಗಾಗಿ ಈ ತರ ಕುಪೋಷಣೆ ಅಥವಾ ಅತಿಯಾದ ಪೋಷಣೆಯಿಂದನೂ ಕಡಸುಗಳು ಬರದೇ ಇರ್ಬೋದು. ಇನ್ನೊಂದು ವಿಚಾರ, ಮುಖ್ಯವಾಗಿ ಹಸಿ ಹುಲ್ಲಿರುವಾಗ ಸುಮಾರಿಗೆ ವಿಟಮಿನ್, ಜೀವಸತ್ವಗಳ ಕೊರತೆ ಆಗುದಿಲ್ಲ. ಯಾವಾಗ ಹಸಿ ಹುಲ್ಲು ಕಡಿಮೆ ಆಗಿ ಒಣ ಹುಲ್ಲು ಅಥವಾ ಪಶು ಆಹಾರದಿಂದಲೇ ನಾವು ಮೇಂಟೈನ್ ಮಾಡ್ತೇವೆ, ಜೀವಕೋಶಗಳ ಕೊರತೆ ಸ್ಟಾರ್ಟ್ ಆಗ್ತದೆ. ಒಂದು ಜೀವಸತ್ವಗಳ ಕೊರತೆ, ಇನ್ನೊಂದು ಈ ಖನಿಜಗಳ ಕೊರತೆ. ಖನಿಜ ಅಂದ್ರೆ ಬರೇ ನಾವು ಕ್ಯಾಲ್ಸಿಯಂ, ರಂಜಕ ಮಾತ್ರ ಅಲ್ಲ, ತಾಮ್ರ, ಸತು, ಕ್ರೋಮಿಯಂ, ಮ್ಯಾಂಗನೀಸ್, ಮಾಲಿಬ್ಡಿನಮ್, ಇದು ಕ್ರೋಮಿಯಂ, ಬೇರೆ ಬೇರೆ ಸಣ್ಣ ಸಣ್ಣ ಆದ್ರೆ ನಿರಂತರ ಬೇಕು, ಕಡಿಮೆ ಬೇಕು, ನಿರಂತರ ಬೇಕು. ಇದು ನಾವು ಎಕ್ಸ್ಟ್ರಾ ಹೆಚ್ಚಿಗೆ ಕೊಡ್ಲೇಬೇಕು ಹೊರತು ಈ ನಿರಂತರ ಬರುವ ಆಹಾರ ವಸ್ತುವಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವೆಲ್ಲ ಕಾಸ್ಟ್ಲಿ, ಮತ್ತೆ ಅದನ್ನೆಲ್ಲ ಹಾಕ್ತಾ ಹೋದ್ರೆ ಪಶು ಆಹಾರದ ಆ ಬೆಲೆಗೆ ಯಾರು ತಗೊಳ್ಳೋದೇ ಇಲ್ಲ. ಅಲ್ಲ, ಅದಕ್ಕಿಂತ ಸರ್ ಪಶು ಆಹಾರನೇ ಕಡಸಿಗೆ ಬಹಳ 195 ಜನ ಕೊಡೋದಿಲ್ಲ. ಹೌದು. ಅದನ್ನ ಚಂದ ಬೆಳೆಸಬೇಕು ಅಂತ ನಾಲೆಜ್ ಇದ್ದವ್ರು ಮಾತ್ರ ಮಾಡ್ತಾರೆ. ಹೌದು. ಇದೇನಿದ್ರು ಕೂಡ ಅದಕ್ಕೆ ಕರ ಹಾಕದ ಮೇಲೆ ಹೆಚ್ಚಂದ್ರೆ ಗಬ್ಬಿದ್ದಾಗ ಏನಾದ್ರು ಕೊಡಬೇಕು ಅಂದ್ರೆ ಅಲ್ಲಿವರೆಗೆ ಕೊಡೋದಿಲ್ಲ. ಸೊ ಇದು ಹೀಟಿಗೆ ಬರೋದಿಲ್ಲ ಅಂದ್ರೆ ಈ ಖನಿಜಾಂಶಗಳ ಕೊರತೆಯಿಂದನೂ ಕೂಡ ಬರ್ತದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಈಗ 6 ತಿಂಗಳವರೆಗೆ ತಾಯಿ ಹಾಲು ಸಿಕ್ಕಿರುತ್ತೆ, ಮತ್ತೆ ಇನ್ನು ಹೊಟ್ಟೆಯ ರಚನೆ ಇನ್ನು ಬಲಿತಾ ಇರ್ತದೆ ಅಷ್ಟೇ. 6 ತಿಂಗಳ ನಂತರ ಹೊಟ್ಟೆ ರಚನೆ ಈ ವಯಸ್ಕ ಹಸುವಿನ ಹಾಗೆ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಆ ಸಂದರ್ಭದಿಂದ ನಾವೊಂದು ಖನಿಜ ಮಿಶ್ರಣ ಕನಿಷ್ಠ ಒಂದು 10 ಗ್ರಾಮ್ ದಿನಕ್ಕೆ ಕೊಡ್ಲಿಕ್ಕೆ ಶುರು ಮಾಡ್ಬೇಕು. ಕೊನೆಗೆ ಬೆದೆಗೆ ಬಂದ ನಂತರ, ಬೆದೆ ಹಸು ಗರ್ಭ ಕಟ್ಟಿದ ನಂತರ ಒಂದು 50 ಗ್ರಾಮ್ ಆದ್ರೂ ನಿರಂತರ 30ರಿಂದ 50 ಗ್ರಾಮ್ ವರೆಗೆ ಕೊಡ್ಬೇಕಾಗತ್ತೆ. ಅಂದ್ರೆ ದೇಹದ ನಿರ್ವಹಣೆಗೆ ಬೇಕು, ಗರ್ಭವನ್ನ ಸಾಕ್ಲಿಕ್ಕೂ ಕೂಡ ಬೇಕು. ಸೊ ಹಾಗಾಗಿ ಇಲ್ಲಿ ಇದರಿಂದ ಓವರ್ ಡೋಸ್ ಆಗೋ ಪ್ರಶ್ನೆ ಬರೋದಿಲ್ಲ. ಅಕಸ್ಮಾತ್ ಓವರ್ ಆದ್ರೆ ಹೊರಗೆ ಹೋಗ್ತದೆ. ಹೌದು, ತನಗೆ ಹೆಚ್ಚಿಗೆ ಇದ್ದಿಟ್ಕೊಳ್ತದೆ. ಅದು ಹೆಚ್ಚಾಗಿದ್ದ ಮಟ್ಟಿಗೆ ಅದು ವಿಷಾಂಶ ಆಗುವಷ್ಟು ಮಟ್ಟಿಗೆ ಪ್ರಮಾಣ ಇರುವುದೇ ಇಲ್ಲ, ಅಥವಾ ಅಷ್ಟರ ಪ್ರಮಾಣಕ್ಕೆ ಹಾಕೋದಿಲ್ಲ. ಸೊ ಈಗ ಖನಿಜಾಂಶ ಕೊರತೆ ಕೂಡ, ಇದು ಖನಿಜಾಂಶ ಮತ್ತೆ ವಿಟಾಮಿನ್ಗಳ ಕೊರತೆ ಕೂಡ ಗರ್ಭ ಕಟ್ಟದನೇ ಇರೋದಕ್ಕೆ ಅಥವಾ ಬೆದೆಗೆ ಬರದನೇ ಇರೋದಕ್ಕೆ ಕಾರಣ ಆಗ್ಬೋದು. ಇದು ಹಾಗಾಗಿ ಒಂದು ಖನಿಜ ಮಿಶ್ರಣ ಸಾಧಾರಣ ಎಲ್ಲ ಕಡೆ ಸಿಗ್ತದೆ. ಅದನ್ನ ಬಳಕೆ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಸರಿ, ಈಗ ನಾವು ಮುಂದಿನ ಹಂತಕ್ಕೆ ಹೋದ್ರೆ, ಈಗ ಒಂದ್ಸರಿ ಕರ ಹಾಕಿದೆ, ಆಮೇಲೆ ಹೀಟಿಗೆ ಬರ್ತಾ ಇಲ್ಲ. ಇದು ಹೆಚ್ಚಿನ ಕಡೆ ಹೇಗೆಂದ್ರೆ, ಈ ಕರುವಿಗೆ ಹಾಲು ಬಿಡದೆ ಹಾಲು ಕೊಡೋದಿಲ್ಲ ಅಂತ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಕರುವಿಗೆ ಹಾಲು ವಿಶೇಷವಾಗಿ ದೇಸಿ ತಳಿಯಲ್ಲಿ, ಎಮ್ಮೆಗಳಲ್ಲಿ ಅಂದ್ರೆ ಅವು ಸ್ವಲ್ಪ ಮಾನಸಿಕವಾಗಿ ಬೇರೆ ಮಿಶ್ರ ತಳಿಗಳಿಗಿಂತ ವಿದೇಶಿ ತಳಿಗಳಿಗಿಂತ ಸ್ವಲ್ಪ ಸೂಕ್ಷ್ಮ ಇದೆ. ಅವಕ್ಕೆ ದೇಹದ ರಚನೆ, ಮಾನಸಿಕ ರಚನೆ ಹಾಗೆ ಜೆನೆಟಿಕಲಿ ಆ ಥರ ಡೆವಲಪ್ ಆಗಿದ್ದಾರೆ. ಇರಲಿ, ಈಗ ಅದೇನಾಗ್ತದೆ, ಕರುವಿನ ಸಂಪರ್ಕ ಇದ್ದ ಹಾಗೆ ಈ ಬೆದೆಗೆ ಬರುವಂತ ಇದು ಮುಂದೆ ಹೋಗ್ತಾನೆ ಇರ್ತದೆ.
ಅಂದ್ರೆ ಹಾರ್ಮೋನ್ ಹಾಲಿನ ಕಡೆನೇ ಗಮನ ಕೊಡ್ತದೆ, ಪುನರುತ್ಪಾದನೆಗೆ ಅಂದ್ರೆ ಸಂತಾನೋತ್ಪತ್ತಿಗೆ ಗಮನ ಕೊಡುದಿಲ್ಲ ದೇಹ. ಅದಕ್ಕೆ ಕರುವಿನ ಸಂಪರ್ಕ ತಪ್ಪಿದ ಹಾಗೆ ಕೂಡಲೇ ಸಂತಾನೋತ್ಪತ್ತಿ ಕಡೆಗೆ ಗಮನ ಹರಿಸ್ತದೆ ಈ ದೇಹ. ಅಂದ್ರೆ ನನಗಿನ್ನು ಪುನಃ ಸಂತಾನ, ಯಾಕಂದ್ರೆ ಈ ಕರು ದೂರ ಆಯ್ತಲ್ವಾ, ಆವಾಗ ಹಾರ್ಮೋನ್ ಲೆವೆಲ್ ಜಾಗೃತ ಆಗ್ತದೆ, ಕೂಡಲೇ ಬೆದೆ ಬರ್ಲಿಕ್ಕೆ ಶುರು ಆಗ್ತದೆ. ಇನ್ನು ಹಾರ್ಮೋನ್ ಲೆವೆಲ್ ಎಲ್ಲ ಸರಿ ಇದೆ, ಕಳೆದ ಕರಾನೆಯಲ್ಲಿ ಏನೋ ಒಂದು ಕಸ ಉಳಿದಿರೋದು, ಸತ್ಯ ಅಂತ ಹೇಳ್ತಾರೆ, ಏನು ಮಾಸ ಉಳಿದಿರುವಂತದ್ದು ಕಸ ಉಳಿದಿದ್ದಾಗ ಅಲ್ಲಿ ಏನಾದ್ರು ಸೋಂಕು ಉಳ್ಕೊಂಡಿದ್ರೆ ಬೆದೆಗೆ ಬಂದ್ರು ಕೂಡ ಗರ್ಭ ನಿಲ್ಲುವುದಿಲ್ಲ, ಬೆದೆಗೆ ಹೆಚ್ಚಾಗಿ ಬರುವುದಿಲ್ಲ, ಕ್ಲೀನ್ ಆಗದೆ. ಯಾಕಂದ್ರೆ ದೇಹಕ್ಕೆ ಅನಾರೋಗ್ಯ ಇರುವಾಗ ಬೆದೆಗೆ ತರಿಸುವಂತ ಒಂದು ದರ್ದ್ ಅಂತ ಹೇಳ್ತೇವಲ್ಲ, ಒಂದು ಬರುವುದಿಲ್ಲ. ಆರೋಗ್ಯವನ್ನು ಸರಿ ಮಾಡ್ಕೊಂಡು ಒಟ್ಟಾರೆಯಾಗಿ ಇನ್ಫೆಕ್ಷನ್ ಇದ್ರು ಕೂಡ ಮುಂದೆ ಹೋಗ್ತದೆ. ಯಾಕಂದ್ರೆ ಕ್ಯೂವನ್ನು ಹೊರಗೆ ಹಾಕೊಂಡು ದೇಹ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇರ್ತದೆ. ಸೊ ಈಗ ಒಂದು ಕರು ಹಾಲು ಕುಡಿತಾನೆ ಇದ್ರೆ ಇದಾಗುತ್ತೆ, ಅದು ವಿಶೇಷವಾಗಿ ದೇಸಿ ಒಳಗೆ ಎಮ್ಮೆ ಒಳಗೆ. ಸೊ 6 ತಿಂಗಳಕ್ಕೆ ಹೆಚ್ಚಂದ್ರೆ 6 ತಿಂಗಳು, ಅದ್ರ ನಂತರ 3 ತಿಂಗಳು ಸಾಕಾಗತ್ತೆ. ಮತ್ತೆ ನಾವು ಕೊಡುವ ಹಿಂಡಿ ಹುಲ್ಲು 6 ತಿಂಗಳವರೆಗೆ ಕೊಡಬಹುದು. ಯಾಕಂದ್ರೆ ಹೊಟ್ಟೆ ಕ್ರಾಸ್ ಬ್ರೀಡ್ ಗಳಲ್ಲಿ ಕೊಡೋದೇ ಇಲ್ಲ ಪ್ರಾರಂಭದಿಂದನೇ, ಅಲ್ಲ ಆ ಸಮಸ್ಯೆ ಬರೋದಿಲ್ಲ. ಕ್ರಾಸ್ ಬ್ರೀಡ್ ಅಲ್ಲಿ ಎಲ್ಲ ಬಾಕಿ ಎಲ್ಲ ಸರಿ ಇದ್ರೆ 3 ತಿಂಗಳಿಗೆ ಬರುತ್ತೆ. ಮತ್ತೆ ಕರ ಹಾಕಿ ಹೆಚ್ಚಾಗಿ 3 ತಿಂಗಳವರೆಗೆ ಕೊಟ್ರೆ ಸಾಕಾಗತ್ತೆ. ಇನ್ನು ನಮ್ಮಲ್ಲಿ ಹೆಚ್ಚಿಗೆ ಇದೆ ಅಂತಿದ್ರೆ 6 ತಿಂಗಳವರೆಗೆ 6 ತಿಂಗಳ ನಂತರ ಕೊಡ್ಲೇಬಾರ್ದು, ಅದು ತೊಂದರೆ ಆಗುತ್ತೆ ಕರುವಿನ ಬೆಳವಣಿಗೆ. ಇದರಲ್ಲಿ ಒಂದು ಕರುವನ್ನ ಕೆಚ್ಚಲಿಗೆ ಬಿಡೋದು, ಅದು ಈ ಸಮಸ್ಯೆ ಬಂದಿರೋದು. ಕ್ರಾಸ್ ಬ್ರೀಡ್ ಅಲ್ಲಿ ಡೇ 1 ದಿಂದನೇ ಕೆಚ್ಚಲಿಗೆ ಬಿಡೋದಿಲ್ಲ. ಅಲ್ಲಿ ಹಾಲು ಕೊಡೋದು ಹೆಚ್ಚಂದ್ರೆ 6 ತಿಂಗಳವರೆಗೆ ಕೊಡಿ, ಕಮ್ಮಿ ಮಾಡ್ತಾ ಅದಕ್ಕೆಲ್ಲಕ್ಕಿಂತ ಅಲ್ಲಿ ಮೊದಲೇ ಡಿಟ್ಯಾಚ್ ಮಾಡಿರೋದಕ್ಕೆ ಎಲ್ಲಾ ಸರಿ ಇದ್ರೆ 3 ತಿಂಗಳಿಗೆ ಮತ್ತೆ ಬೆದೆಗೆ ಬರ್ತದೆ. ಅಲ್ಲ, ಈ 2 ತಿಂಗಳ ಆದ ಕೂಡಲೇ ಕೂಡ ಬರ್ತದೆ. ಆದ್ರೆ 2 ತಿಂಗಳವರೆಗೆ ನಾವು ಮಾಡಬಹುದು. ಇದು ಕ್ರಾಸ್ ಬ್ರೀಡ್ ಅಲ್ಲಿ ಆಯ್ತು. ಹೌದು. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಎಮ್ಮೆಲ್ಲಿ ಇದರಲ್ಲಿ ಕನಿಷ್ಠ 6 ತಿಂಗಳು ಬೇಕು. ನೀವು ಒಳ್ಳೆ ಈಗ ಈ ಕರು ಇಲ್ಲ ಅಂತ ಅಂದ್ರೆ ಬೇಗ ಬರ್ತದೆ. 3 ತಿಂಗಳ ನಂತರ ಮಾಡ್ಬೋದು. ರೆಸ್ಟ್ ಸಾಕಾಗುತ್ತೆ, ಗರ್ಭಕೋಶಕ್ಕೆ ರೆಸ್ಟ್ ಸಾಕಾಗುತ್ತೆ, 3 ತಿಂಗಳು ಸಾಕು. ಹೌದೌದು. ಸೊ ಅಲ್ಲಿ ಒಂದು ಇನ್ಫೆಕ್ಷನ್ ಇದ್ರೆ ಬೆದೆಗೆ ಬರೋದಿಲ್ಲ, ಬಂದ್ರು ನಿಲ್ಲದಿಲ್ಲ. ಆಮೇಲೆ ಕರು ಹಾಲು ಕುಡಿತಾ ಇದ್ರೆ ಬರದಾನೇ ಇಲ್ಲ. ಹೌದು. ಇನ್ನೇನು ಪೋಷಣೆ ಇದ್ರೆ ಈಗ ಆವಾಗ ಏನು ನಾವು ಕಡಸಿಗಳ ನಿರ್ವಹಣೆ ಸಂಬಂಧವಾಗಿ ಮಾತಾಡಿದೀವಿ. ಖನಿಜಾಂಶಗಳ ಕೊರತೆ ಅಥವಾ ಜೀವಸತ್ವಗಳ ಕೊರತೆ, ಒಣ ನಾರಿನ ಕೊರತೆ ಅಥವಾ ಹಸಿಹುಲ್ಲಿನ ಕೊರತೆ, ಹೊರಗೆ ಬಿಡದೆ ಇರುವಂತದ್ದು, ಬಿಸಿಲಿನ ಕೊರತೆ, ಇದೆಲ್ಲವೂ ಕೂಡ ಕಾರಣ. ಅಥವಾ ಅತಿಯಾದ ಪೋಷಣೆ. ಈಗ ತುಂಬಾ ಹಾಲು ಜಾಸ್ತಿ ಕೊಡ್ಬೇಕಂತ ತುಂಬಾ ಕೊಬ್ಬು ಇದು ಮಾಡಿಸಿದ್ರೆ
ಅಂಡಾಶಯ ಸುತ್ತ ಕೊಬ್ಬು ತುಂಬಿಬಿಟ್ಟು ಅದು ಚಲನೆಯಲ್ಲಿ ತೊಂದರೆ ಆಗಿ ಆ ಅಂಡಾಣು ಬಿಡುಗಡೆ ಆಗ್ಲಿಕ್ಕೆ ಆಗುದಿಲ್ಲ, ಅಂಡಾಣು ಕೂಡ ಬೆಳವಣಿಗೆ ಆಗಿರುವುದಿಲ್ಲ. ಸೊ ಇದೆಲ್ಲ ಒಟ್ಟಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದು ನಾವು ಮಾಡುವ ಕೆಲವು ತಪ್ಪುಗಳು. ಆಮೇಲೆ ಕುಪೋಷಣೆ ಅಥವಾ ಅತಿಯಾದ ಪೋಷಣೆ ಕಾರಣ. ಇದೆಲ್ಲದಕ್ಕೂ ಅಪರೂಪಕ್ಕೆಲ್ಲೋ ಲಕ್ಷಕ್ಕೊಂದು ಅನುವಂಶೀಯ ಸಮಸ್ಯೆನೂ ಬರ್ಬೋದು. ಇನ್ನು ಅಥವಾ ಸ್ಟ್ರೆಸ್, ಇದೆಲ್ಲದನ್ನು ಮೀರಿ ಇವು ಅತಿಯಾದ ಬಿಸಿಲು, ಅತಿಯಾದ ಏನೇ ಒಟ್ಟ ಸ್ಟ್ರೆಸ್ ಅದರಿಂದ ಕೂಡ, ಯಾಕೆಂದ್ರೆ ಎಲ್ಲದೂ ಸರಿ ಇದ್ದಾಗನೇ ಪುನರುತ್ಪಾದನೆ. ಈಗ ನೋಡಿ 5 ಹಸು ಕಟ್ಟುವಲ್ಲ, ನೀವು 10 ಕಟ್ಟಿಬಿಟ್ರೆ ಅವಕ್ಕೆ ಕೂತ್ಕೊಳ್ಳೋ ಜಾಗ ಇಲ್ಲ, ನಿಂತ್ಕೊಳ್ಳೋ ಜಾಗ ಇಲ್ಲ, ಅವ್ರ ಕೊಂಬತ್ತ ಆಗ್ತದೆ. ಇದೆಲ್ಲ ತುಂಬಾ ಮಾನಸಿಕ ಕಷ್ಟ. ಆವಾಗ ಉತ್ಪಾದನೆ ಅನ್ನೋದು ಪುನರುತ್ಪಾದನೆ ಸಂತಾನೋತ್ಪತ್ತಿ ಮುಂದೆ ಹೋಗ್ತದೆ. ಹೌದು, ಮಾನಸಿಕ ಖುಷಿ ಇದ್ರೆ ಅದಲ್ವಾ ಇದಾಗೋದು. ಆವಾಗ ತಿಂದದ್ದು ಮೈಗೆ ಹಿಡಿಯುದಿಲ್ಲ. ಈಗ ಇದು ನಾವು ಇದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ಬೇಕು. ವಿಶೇಷವಾಗಿ ಇದು ಮಿನರಲ್ ಮಿಕ್ಸ್ಚರು ಮತ್ತೆ ಪೋಷಣೆ ಬಾಕಿ ಫೀಡ್ ಇದರಲ್ಲಿ. ಆಮೇಲೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಬೇಕು, ಹೊರ ಬಿಸಿಲಲ್ಲಿ ಬಿಡಬೇಕು, ವ್ಯಾಯಾಮ ಇರಬೇಕು, ಎಲ್ಲ ನಾವು ಈಗ ಹೇಳಿ ಸರಿ. ಈಗ ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದ್ರೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು. ನಿಮ್ಮ ಉತ್ಪನ್ನಗಳಲ್ಲಿ ಇದು ಯಾವ್ದು ಟಾರ್ಗೆಟೆಡ್ ಇದ್ರಲ್ಲಿ ಯಾವ್ದು 1 2 3 ನಮ್ಮ ಕಡಿಸಿರ್ಬೋದು, ಇದಿರ್ಬೋದು. ನಮಗೆ ಅನುಭವಕ್ಕೆ ಬಂದ ಹಾಗೆ ಈ ಏನೀಗ ವಾಸ್ ಪ್ಲಸ್ ಅಂತ ಏನು ಹೇಳ್ತೇವೆ, ಮಿನರಲ್ ಮಿಕ್ಸ್ಚರ್, ಅದರಲ್ಲಿ ಏನಾಗುತ್ತೆ ಅಂದ್ರೆ ಈ ಮಾರುಕಟ್ಟೆಯಲ್ಲಿ ಇರುವ ಯಾವುದೇ ಕ್ಯಾಟ್ಲ್ ಫೀಡ್ ಅಥವಾ ಖನಿಜ ಮಿಶ್ರಣದಲ್ಲಿ ಕ್ಯಾಲ್ಸಿಯಂ ಒಂದು ಬಹಳಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ. ಕಾರಣ ಅದು ಒಳಸೂರಿ ಬಹಳ ಚೀಪ್. ಬಟ್ ಅದರ ಸದ್ಬಳಕೆಗೆ ಬೇಕಾಗುವ ರಂಜಕದ ಅಂಶ ಅದು ಕಾಸ್ಟ್ಲಿ, ಹಾಗಾಗಿ ಬೇಕಾದ ಪ್ರಮಾಣದಲ್ಲಿ ಇರುವುದಿಲ್ಲ. ನಾವೇನ್ ಮಾಡಿದ್ದೇವೆ, ಈ ಫಾಸ್ ಪ್ಲಸ್ ಅಲ್ಲಿ ಕ್ಯಾಲ್ಸಿಯಂ ಜೊತೆಗೆ ರಂಜಕದ ಪ್ರಮಾಣವನ್ನು ಹೆಚ್ಚಿಗೆ ಕೊಟ್ಟು ಒಟ್ಟು ಆಹಾರದಲ್ಲಿರುವ ಕ್ಯಾಲ್ಸಿಯಂ ರಂಜಕದ ಒಂದು ಬ್ಯಾಲೆನ್ಸ್ ತರುವಾಗಿ ಮಾಡಿದ್ದೇವೆ. ಮತ್ತೆ ಅವೆರಡೂ ಖನಿಜಗಳ ಒಂದು ಸದ್ಬಳಕೆಗೆ ವಿಟಮಿನ್ ಡಿ ಅನ್ನು ಕೂಡ ಬೇಕಾದಷ್ಟು ಪೂರೈಕೆ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಬೇರೆ ಮೈಕ್ರೋ ಮಿನರಲ್ಸ್ ಏನು ಸೂಕ್ಷ್ಮ ಖನಿಜಗಳಿದ್ದಾವೆ ಅವನ್ನು ಕೂಡ ಬೇಕಾದಷ್ಟು ಪ್ರಮಾಣದಲ್ಲಿ. ಈಗ ಕಡಸಿಗಾಯ್ತು, ಈ ಹೀಟಿಗೆ ಬರ್ಲಿಲ್ಲ ಅಥವಾ ಬಂದ್ರು ನಿಲ್ತಾ ಇಲ್ಲ, ಅಥವಾ ಎರಡನೇ ಕರಾವಿಗೆ ಹೀಟಿಗೆ ಬರ್ತಾ ಇಲ್ಲ ಅಥವಾ ಬಂದ್ರು ಈ ತರ ಎಲ್ಲಾ ಸಮಸ್ಯೆಗಳಲ್ಲಿ ಈ ಖನಿಜಾಂಶಗಳನ್ನ ತೂಗಿಸೋದಕ್ಕೆ ಫಾಸ್ಫರಸ್. ಮತ್ತೆ ಮುಖ್ಯ ಉದ್ದೇಶ ಏನಂದ್ರೆ ಇದು ಬರೇ ಗರ್ಭ ನಿಲ್ಲಿಕ್ಕೆ ಮಾತ್ರ ಅಂತೇಳಿ ನಾವು ಬೆದೆಗೆ ಬರ್ಲಿಕ್ಕೆ ಗರ್ಭ ನಿಲ್ಲಿಕ್ಕೆ ಅಂತ ಮಾತ್ರ ಉದ್ದೇಶಕ್ಕೆ ಮಾಡಿದ ಉತ್ಪನ್ನ ಅಲ್ಲ ಇದು. ಈ ದೇಹದಲ್ಲಿ ಶಕ್ತಿ ಅಂಶವನ್ನ ರಿಸರ್ವ್ ಮಾಡಿದಾಗ ದೇಹಕ್ಕೆ ಯಾವುದೇ ಘಾತ ಆದ್ರೂ ಅದನ್ನು ತಡ್ಕೊಳ್ಳೋ ಶಕ್ತಿ ಇರ್ತದೆ. ಆವಾಗ ಹಾಲು ಸಡನ್ ಕಡಿಮೆ ಆಗೋದು ಅಥವಾ ಕಡಿಮೆ ಆದ ಹಾಲು ಪಕ್ಕ ಸ್ವಸ್ಥಾನಕ್ಕೆ ಬಾರದೆ ಇರುವಂತದ್ದು ಇದೆಲ್ಲ ತಡೀತದೆ. ಅಂದ್ರೆ ಈಗ ಕೆಚ್ಚಲು ಬಾವನ್ನು ತಡೆಯುವಂಥದ್ದು, ಗರ್ಭಧಾರಣೆಯನ್ನು ಸಮಸ್ಯೆಯನ್ನು ತಡೆಯುವಂಥದ್ದು, ಮತ್ತೆ ಒಳ್ಳೆ ಬಾಡಿ ಸ್ಕೋರ್ ಅಂದ್ರೆ ಒಂದು ಒಳ್ಳೆ ಮೈಕಟ್ಟು, ಕೊಬ್ಬು ರಹಿತ ಮೈಕಟ್ಟನ್ನ ಇಟ್ಕೊಂಡಾಗ ರೈತನಿಗೆ ಎಲ್ಲದೂ ಸರಿ ಇರ್ತದೆ. ಮತ್ತೆ ಆ ಗಮನವನ್ನ ಬೇರೆ ಕಡೆ ಹರಿಸಬಹುದು. ಇಲ್ಲದ್ರೆ ಈ ಒಂದು ದನದ ಬಗ್ಗೆನೇ ಟೆನ್ಷನ್ ಆದ್ರೆ ಒಂದು ಫಾಸ್ಫರಸ್ ಅನ್ನ ಕೊಡಬಹುದು. ಮತ್ತೆ ಅದನ್ನ ನಿರಂತರ ಕೊಡ್ಬೇಕಂತಿಲ್ಲ, ತಿಂಗಳಿಗೆ 10 ದಿನ ಕೊಡಿ. ಈಗ 10 ಲೀಟರ್ ಮೇಲೆ ಹಾಲಿನ ದನ ಆದ್ರೆ ದಿನಕ್ಕೆ 100 ಗ್ರಾಮ್, ತಿಂಗಳಿಗೆ 15 ದಿನ ಕೊಡಿ. ಉಳಿದ 20 ದಿನ ನೀವು ಬೇರೆ ಕಂಪನಿಯ ಬೇರೆ ಖನಿಜ ಮಿಶ್ರಣ ಯಾವ್ದು ಕೊಡ್ಬೋದು. ಈಗ ಕಡಸಿಗಾದ್ರೆ 50 ಗ್ರಾಮ್ 10 ದಿನ ಕಡಸಿಗಾದ್ರೆ ಅಥವಾ 10 ಲೀಟರ್ಗಿಂತ ಕಡಿಮೆ ಹಾಲು ಇರುವಂತ ಸಣ್ಣ ದನಕ್ಕೆ 50 ಗ್ರಾಮ್ 10 ದಿನ ಸಾಕಾಗ್ತದೆ. 10 ದಿನ ಕೊಟ್ರೆ, ಯಾಕಂದ್ರೆ ಅದರಲ್ಲಿರುವ ಪೋಷಕಾಂಶಗಳ ಸದ್ಬಳಕೆ 10 ದಿನ ಕೊಟ್ಟದ್ದು ಕೂಡ ನೆಕ್ಸ್ಟ್ ಮುಂದಿನ 20 ದಿನದವರೆಗೆ. ಆಮೇಲೆ ಸರಿ, ಈಗ ಒಟ್ಟಾರೆ ಇದು ದೇಹ ಪ್ರಕೃತಿ ಮೇಲೆ ನಿಂತಿರೋದಾಗಿದ್ದಕ್ಕೆ ನಿಮ್ಮ ಬೋವಿಟೋನ್ ವರ್ಕ್ ಆಗ್ಬೋದಾ? ಇದಕ್ಕೆ ಏನ್ ಮಾಡ್ತದೆ, ಈಗ ಈ ಆಹಾರದಲ್ಲಾದ ವ್ಯತ್ಯಾಸದಿಂದ ಆಗುವ ಅಜೀರ್ಣ ಅಥವಾ ಏನಾದ್ರೂ ಅನ್ವಾಂಟೆಡ್ ಎಲ್ಲ ದೇಹಕ್ಕೆ ಸೇರಿದಾಗ ದೇಹ ಜರ್ಜರಿತ ಆಗಿರುತ್ತೆ. ಆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗಲೂ ಕೂಡ ಸಂತಾನೋತ್ಪತ್ತಿ ಮೇಲೆ ಆಗ್ತದೆ. ಅಂತದ್ರಲ್ಲಿ ಏನು ಒಂದು 30 ಗಿಡಮೂಲಿಕೆಗಳ ಈ ಬೋವಿಟೋನ್ ಕೂಡ ಕೊಟ್ಟಾಗ ಒಂದು ಏನಾದ್ರೂ ಗರ್ಭಧಾರಣ ಸಮಸ್ಯೆ ಇದ್ದಾಗ ಒಂದು 20 ದಿನ ಕೊಟ್ರೆ, ದಿನಕ್ಕೆ 100 ml ಆಗಿ 20 ದಿನ ಕೊಟ್ರೆ ಆ ದೇಹದಲ್ಲ ಒಟ್ಟು ವಾತಾವರಣವನ್ನ ಸುಸ್ಥಿತಿಯಲ್ಲಿಟ್ಟು ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಜೀರ್ಣ ಶಕ್ತಿಗೆ ಅಥವಾ ಏನು ಪೋಷಕಾಂಶಗಳು ಸರಿಯಾಗಿ ಹೀರಿ ಒಟ್ಟು ಗರ್ಭಕೋಶ ಅಂಡಾಶಯ ಸರಿಯಾಗಿ ಕೆಲಸ ಮಾಡುವರ ಜೊತೆಗೆ ಎಲ್ಲ ರೀತಿಯಲ್ಲಿ ನಿಮ್ಗೆ ಈಲ್ಡಿಗೆ ಕೂಡ ಏನು ಹಾಲಿನ ಇಳುವರಿ ಕೂಡ ಅನುಕೂಲ ಆಗ್ತದೆ. ನಾರ್ಮಲ್ ಪರಿಸ್ಥಿತಿಯಲ್ಲೂ ತಿಂಗಳಿಗೆ 10 ದಿನ 50 ml ಕೊಡ್ಬೋದು. ಈ ತರ ಸಮಸ್ಯೆ ಇದ್ದಾಗ 100 ml 10 ದಿನ. ಈ ದೀರ್ಘಾವಧಿ ಬೆದೆಯ ಸಮಸ್ಯೆ, ಬೆದೆಗೆ ಬಾರದೆ ಇರುವುದು ಅಥವಾ
ಬೆದೆಗೆ ಬಂದು ನಿಲ್ದೇ ಇದ್ರೆ ಒಂದು 20 ದಿನದವರೆಗೂ 20 ದಿನ 100 ml ಕೊಡ್ಬೋದು. ಕೊಟ್ರೆ ರಿಪೇರಿ ತುಂಬಾ ತುಂಬಾ ಗರ್ಭ ಕಟ್ಟಿದ ನಿದರ್ಶನಗಳು ತುಂಬಾ ಇದಾವೆ. ಎಷ್ಟೋ ಹಸುಗಳು ಆ ಕಸಾಯಖಾನೆಗೆ ಹೋಗಿದ್ದು ಈ ತರದ ಒಂದು 20 ದಿನದ ಚಿಕಿತ್ಸೆಯಿಂದ ಗರ್ಭ ನಿಂತು ಅಲ್ಲೇ ಹಟ್ಟಿಯಲ್ಲಿ ನೆಲೆ ನಿಂತದ್ದು ತುಂಬಾ ಇದೆ, ನೂರಾರು ಉದಾಹರಣೆಗಳಿದೆ. ಹಾಗಾಗಿ ಅಷ್ಟರ ಮಟ್ಟಿಗೆ ನಂಬಿಕೊಳ್ಳಬಹುದಾದ ಒಂದು. ಒಟ್ಟಾರೆ ಏನ್ ಕೇಳಿದ್ರೆ ಇದು ಕುಪೋಷಣೆ, ಅತಿಯಾದ ಪೋಷಣೆ, ಖನಿಜಾಂಶಗಳ ಕೊರತೆ, ಆಮೇಲೆ ಒಟ್ಟಾರೆ ಮ್ಯಾನೇಜ್ಮೆಂಟಲ್ ಸಮಸ್ಯೆಗಳಿಂದಾಗಿ ಈ ಗರ್ಭ ಒಂದು ಬೆದೆಗೆ ಬರದೇನೆ ಇಲ್ಲ ಬಂದ್ರೂ ಅಥವಾ ನಾವು ಮಾಡುವ ಕೆಲವು ತಪ್ಪುಗಳು, ಈಗ ಕರು ಬಿಡೋದು ಅಂಥದ್ದು, ಈಗ ನಾವು ಚರ್ಚೆ ಮಾಡಿದಾಗನೆ ಈ ಥರ ಕೆಲವೊಂದಷ್ಟು ನೈಸರ್ಗಿಕ, ಕೆಲವೊಂದಷ್ಟು ಮಾನವ ನಿರ್ಮಿತ ನಮ್ಮ ಕೈಯಾರೆ ಮಾಡುವ ತಪ್ಪುಗಳಿಂದಾಗಿ ಒಂದು ಬೆದೆಗೆ ಬರೋದಿಲ್ಲ, ಬಂದರೂ ಕಟ್ಟೋದಿಲ್ಲ. ಬಹುತೇಕ ರೈತರದ್ದು ಇದು ಇಲ್ಲೇ ಸುತ್ತಾಗ್ತಾ ಇದೆ. ಈ ಸಣ್ಣ ರೈತರದ್ದು ಪಕ್ಕ ಡೈರಿ ಮಾಡೋದ್ರಲ್ಲಿ ಇದೆಲ್ಲ ಅರ್ಥ ಮಾಡ್ಕೊಂಡು ಮಾಡ್ಬಿಡ್ತಾರೆ. ಆವಾಗ ಏನಾಗ್ತದೆ, ವರ್ಕೌಟ್ ಆಗ್ತದೆ. ಬರೀ ಏನು ಹಸು ಕಟ್ಟಿದ್ದು ಸಗಣಿ ಬಿಟ್ಟರೆ ನಮಗೆ ಹಾಲು ಸಿಗ್ತಾ ಇಲ್ಲ, ಕರು ಹಾಕಿರ್ತಾನೆ ಹಾಲು ಕೊಡೋದು, ಹೇಳುವಂಥ ಸಮಸ್ಯೆ ಇರುತ್ತೆ. ಹಾಗಾಗಿ ಇಲ್ಲಿ ಮ್ಯಾನೇಜ್ಮೆಂಟಲ್ ಇಶ್ಯೂ ಭಾಳ ಇದೆ. ಇಷ್ಟೆಲ್ಲ ಮಾಡಿನೂ ಹಾಲಿಗೆ ದರ ಇಲ್ಲ, ಅದು ವರ್ಕೌಟ್ ಆಗ್ತಾಯಿಲ್ಲ, ಅದು ಮತ್ತು ಬೇರೆ ಹೊಸ ಅದ್ರ ಆಯಾಮ ಬೇರೆ ಇದೆ. ಈಗ ಕೊನೆ ಪಕ್ಷ ನಾವು ಉತ್ಪಾದನೆಯನ್ನು ಸರಿಯಾಗಿ ಇಟ್ಕೊಂಡು ಸರಿಯಾದ ಸಮಯಕ್ಕೆ ಬಂದು, ಸರ್ ಈಗ ನನಗಂತೂ ಅಂತೆ ಈ ಕ್ರಾಸ್ ಬ್ರೀಡ್ ದನ ವರ್ಷಕ್ಕೊಂದ್ಸರಿ ಕರ ಹಾಕ್ಬೇಕು, ಹಾಕಿದ್ರೆ ಮಾತ್ರ ಅದು ಆದಾಯ ಆಗ್ತದೆ. ಆದಾಯ ಅಂದ್ರೆ ಈ ಸೈಕಲ್ ಒಟ್ಟು ನಿರ್ವಹಣೆಯಲ್ಲಿ ಆ ಕರು ಅನ್ನೋದು ಕಡ್ಸ ಆಗ್ಲಿಕ್ಕೆ ಆಗಿ ಹೋಗ್ತದೆ, ಅದೇ ಖರ್ಚಿನಲ್ಲಿ. ಆಮೇಲೆ ಸರ್ ಇನ್ನೊಂದು, ಅದು ಹಾಲು ಕೊಡದೇನೆ ಈಗ ಕಟ್ಟದೇನೆ ಹೋದ್ರೆ ಒಂದಿನ ಹಾಲು ಕಮ್ಮಿ ಆಗ್ತದೆ ಅಥವಾ ಕೊಡೋದಿಲ್ಲ. ಆ ಕಾಲದಲ್ಲೂ ಮೇಂಟೈನ್ ಮಾಡಬೇಕು, ಆ ಮೇಂಟೆನೆನ್ಸ್ ಕಾಸ್ಟ್ ಬಹಳ ಬರ್ತದೆ. ಸೊ ಹಾಗಾಗಿ ವಾಣಿಜ್ಯ ಹೈನುಗಾರಿಕೆ ವರ್ಕೌಟ್ ಆಗ್ಬೇಕು ಅಂದ್ರೆ ನೋಡಿ, ಒಂದು ಕರು ಕಡ್ಸ ಆಗುವಾಗ ಸುಮಾರು 30,000 ಖರ್ಚಾಗ್ತದೆ. ಹೌದು, ಹಂಗಾಗಿ ಮಾತ್ರ ಒಳ್ಳೆ ಹಸು ಆಗ್ತದೆ. ನೀವು ಅದನ್ನ 10 ಲೀಟರ್ ಮೇಲಿನ ಹಸು ಆದ್ರೆ ಮಾತ್ರ ನಿಮ್ಗೆ 50,000 60,000 ಮುಂದೆ ಬೆಲೆ ಸಿಗ್ತದೆ, ಇಲ್ಲಾಂದ್ರೆ 1 ಲಕ್ಷದವರೆಗೂ ಸಿಗ್ತದೆ. ಇದ್ರೆ ಅಥವಾ ನಮಗೆ ಹಾಲು ಉತ್ಪಾದನೆಗಾದ್ರೂ ಅದಾದ್ರೆ ಮಾತ್ರ ವರ್ಕೌಟ್ ಆಗ್ತದೆ, ಇಲ್ಲ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಬರೀ ಅದೊಂದೇ ವಿಷಯ ಅಲ್ಲ, 3 ತಿಂಗಳ 4 ತಿಂಗಳ 6 ತಿಂಗಳ ಕಟ್ಟದನ್ನೇ ಎಳೆದೋಯ್ತು ಅಂತ ಆದ್ರೆ ಟೈಮು, ಅದ್ರ ಮೇಂಟೆನೆನ್ಸ್ ಖರ್ಚು ಪೂರ್ತಿ ಮೈ ಮೇಲೆ. ಮೊದಲು ಹಾಲಲ್ಲಿ ದುಡ್ಡು ಪೂರ್ತಿ ಅಲ್ಲೂ ಹೋಗ್ತದೆ. ಹಂಗೆ ಅದೇನು ಕಟ್ಟಲಿಲ್ಲ ಅಂತ ಏನು ನೀವು ಮಾರಕ್ಕಾಗ್ತದೆ, ಆಗೋದಿಲ್ಲ. ಹಾಗಾಗಿ ಇದು ಭಾಳ ಸೂಕ್ಷ್ಮವಾಗಿ ನೋಡಬೇಕಾದಂಥ ವಿಚಾರ ಅಂತ ಹೇಳ್ಕೊಂಡು ಇವತ್ತಿನ ಇಷ್ಟು ಮಾಹಿತಿ ಕೊಟ್ಟಿರೋದಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರು, ಇಲ್ಲಿ ನಾವು ನಮ್ಮ ಈಗೇನು ಡಾಕ್ಟರ್ ಮಾಡಿರೋ ಉತ್ಪನ್ನವನ್ನು ನಿಮಗೆ ತಲುಪಿಸೋದಕ್ಕೆ ನಾವು ಏನು ವ್ಯವಸ್ಥೆ ಮಾಡ್ತೀವಿ ಇದೆಲ್ಲ ಗಮನ ಇಟ್ಟುಕೊಂಡೇ ಮಾಡಿದ್ವಿ. ಇದೇನಿದೆ ಬೋವಿಟೋನು ಫಾಸ್ಟ್ ಪ್ಲಸ್ ನಾವು ಮತ್ತೆ ಏನು ಹೇಳ್ತೀವಿ ನೆನ್ಪಿಟ್ಕೊಳ್ಳಿ. ಈಗ ಒಂದ್ಸರಿ ನಾವು ಹೇಳ್ಬೋದು, ನೀವು ತಗೊಳ್ಬೋದು. ಈ 2ನೇ ಸರಿ ನೀವು ನಮ್ಮ ಹತ್ರ ತಗೋಬೇಕು ಅಂದರೆ ಅದು ಕೆಲಸ ಮಾಡಿರಬೇಕು, ಆ ವಿಶ್ವಾಸ ಇದ್ದೇ ನಾವು ಹೇಳ್ತಾ ಇದ್ದೀವಿ. ಇದು ಬಹುತೇಕ ಸಮಸ್ಯೆಗಳಿಗೆ ಕೆಲಸ ಮಾಡೋಕ್ಕಾಗಿದ್ದಕ್ಕೆ ನಾವು ಅವರದ್ದು 10-20 ಉತ್ಪನ್ನಗಳಿದೆ, ಅವರ ಫಾರ್ಮುಲಾಗಳಿದೆ, ನಾವು ಆಯ್ದು ತಂದಿರೋದು. ಸೊ ಇದು ಕೂಡ ನಿಮಗೆ ಪ್ರಯೋಜನಕ್ಕೆ ಬರ್ತದೆ ಅಂತ ಹೇಳ್ಕೊಂಡು ಇವತ್ತಿನ ಚರ್ಚೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತು ನಿಮಗೆ. ಜೊತೆಗೆ ಬಹುತೇಕ ರೈತರಿಗೆ, ಹೈನುಗಾರರಿಗೆ, ದನ ಕರು ಇಟ್ಕೊಂಡವರಿಗೆ ಇದು ಅಪ್ಲೈ ಆಗುವಂಥ ಚರ್ಚೆ ಅಂತ ಅಂದ್ಕೊಂಡು ಕಾರ್ಯಕ್ರಮ ನೋಡೋದಕ್ಕೆ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಮುಂದಿನ ಇನ್ನೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.